ಡಿಯರ್ ಸ್ಟೂಡೆಂಟ್ಸ್, ಲಾಸ್ಟ್ ವಿಡಿಯೋದಲ್ಲಿ ನಾವು ಕನ್ಸಿಸ್ಟೆನ್ಸಿ ಬಗ್ಗೆ ಪ್ರಾಬ್ಲಮ್ಸ್ಗಳನ್ನ ಸಾಲ್ವ್ ಮಾಡಿಸ್ತಿದ್ವಿ. ಅಂದರೆ ಅಪ್ಲಿಕೇಶನ್ಸ್ ಆಫ್ ಮ್ಯಾಟ್ರಿಸಸ್ ಅಂಡ್ ಡಿಟರ್ಮಿನೆಂಟ್ಸ್ ಅಂತ ಹೇಳಿ ಅದರಲ್ಲಿ ಯಾವ ಸಿಸ್ಟಮ್ ಆಫ್ ಈಕ್ವೇಶನ್ ಕನ್ಸಿಸ್ಟೆನ್ಸ್ ಆಗಿರುತ್ತೆ, ಯಾವುದು ಇನ್ಕನ್ಸಿಸ್ಟೆನ್ಸ್ ಆಗಿರುತ್ತೆ, ಅಥವಾ ಯಾವುದಕ್ಕೆ ಯುನಿಕ್ ಸೊಲ್ಯೂಷನ್ ಇರುತ್ತೆ, ಆ ಥರ ಕಾನ್ಸೆಪ್ಟ್ಸ್ಗಳನ್ನ ಲಾಸ್ಟ್ ಕ್ಲಾಸಲ್ಲಿ ನೋಡಿದ್ವಿ. ಇವತ್ತಿನ ವಿಡಿಯೋದಲ್ಲಿ ಏನು ಮಾಡ್ತಾ ಇದ್ದೀವಿ ಅಂತಂದರೆ ತುಂಬ ಇಂಪಾರ್ಟೆಂಟ್ ಕಾನ್ಸೆಪ್ಟು, ಇಂಪಾರ್ಟೆಂಟ್ ಪ್ರಾಬ್ಲಮ್ಸ್ ಫಾರ್ 5 ಮಾರ್ಕ್ಸ್. ಡಿಟರ್ಮಿನೆಂಟ್ಸ್ ಅಲ್ಲಿ ಎಲ್ಲಾ ಮಾರ್ಕ್ಸ್ಗೆ ಬರತಕ್ಕಂಥ ಪ್ರಾಬ್ಲಮ್ಗಳನ್ನ ನೋಡಿದ್ವಿ. ಇವಾಗ ಲಾಸ್ಟ್ 5 ಮಾರ್ಕ್ಸ್ಗೆ ಪ್ರಾಬ್ಲಮ್ಗಳನ್ನ ಡಿಸ್ಕಸ್ ಮಾಡ್ತಾ ಇದೀವಿ. ಇದು ನಿಮ್ಮ ಕ್ವಶನ್ ಪೇಪರ್ ಅಲ್ಲಿ ಕ್ವಶನ್ ನಂಬರ್ 41 ಅಲ್ಲಿ ಕೇಳಿರ್ತಾರೆ. ಕ್ವಶನ್ ನಂಬರ್ 41 ಅಲ್ಲಿ ಈ ಕ್ವಶನ್ ನ ಕೇಳ್ತಾರೆ. ಆ ಕ್ವಶನ್ ಯಾವ ತರ ಇರುತ್ತೆ ಅಂತಂದ್ರೆ ನಿಮ್ಗೆ ಇಲ್ಲಿ ಯಾವ ತರ ಕೊಟ್ಟಿದ್ರು ಅದೇ ತರ ಇದೆ. ಇವಾಗ ಫಸ್ಟ್ ಒನ್ ನೋಡಿ, ಇದನ್ನ ಮಾರ್ಚ್ 2014 ಅಲ್ಲಿ ಕೇಳಿದ್ರೆ ಕ್ವಶನ್ ಈ ತರ ಇದೆ. ಸಾಲ್ವ್ x minus y plus z is equal to 4, 2x plus y minus 3z is equal to 0, x plus y plus z is equal to 2 by matrix method. ಇದೇ ತರ ಇರುತ್ತೆ ಪ್ರಾಬ್ಲಮ್. 3 ಈಕ್ವೇಶನ್ಸ್ ಗಳನ್ನ ಕೊಟ್ಟಿರ್ತಾರೆ, ಸಿಸ್ಟಮ್ ಆಫ್ ಲೀನಿಯರ್ ಈಕ್ವೇಶನ್ಸ್ ಗಳನ್ನ, ಅಂಡ್ ದೆನ್ ಬೈ ಮ್ಯಾಟ್ರಿಕ್ಸ್ ಮೆಥಡ್ ಅಂತ ಹೇಳಿರ್ತಾರೆ. ನೀವು ಈ ತರ ಪ್ರಾಬ್ಲಮ್ ನ ಕೊಟ್ಟಾಗ ಫಸ್ಟ್ ಏನ್ ಮಾಡ್ಬೇಕು ಅಂತಂದ್ರೆ, ಲಾಸ್ಟ್ ಕ್ಲಾಸ್ ಅಲ್ಲಿ ಮಾಡ್ತಿದ್ರಲ್ಲ ಅಲ್ಲಿವರೆಗೆ ಕಂಟಿನ್ಯೂ ಮಾಡ್ತೀರಾ. ಅಂದ್ರೆ ಲಾಸ್ಟ್ ಕ್ಲಾಸ್ ಅಲ್ಲಿ ಏನ್ ಮಾಡ್ತಿದ್ರಿ, ಕನ್ಸಿಸ್ಟೆನ್ಸಿ ಚೆಕ್ ಮಾಡ್ತಿದ್ರಿ ನೋಡಿ, ಅಲ್ಲಿವರೆಗೆ ಸೇಮ್ ಪ್ರೊಸೀಜರ್ ನ ಫಾಲೋ ಮಾಡ್ತೀರಾ. ಫಸ್ಟ್ ಏನ್ ಮಾಡ್ತೀರಾ ಅಂತಂದ್ರೆ, ದಿ ಮ್ಯಾಟ್ರಿಕ್ಸ್ ಫಾರ್ಮ್ ಆಫ್ ದಿ ಸಿಸ್ಟಮ್ ಈಸ್ ಅಂತ ಬರೀತೀರಾ. ದಿ ಮ್ಯಾಟ್ರಿಕ್ಸ್ ಫಾರ್ಮ್ ಆಫ್ ದಿ ಸಿಸ್ಟಮ್, ದಿ ಮ್ಯಾಟ್ರಿಕ್ಸ್ ಫಾರ್ಮ್ ಆಫ್ ದಿ ಸಿಸ್ಟಮ್ ಈಸ್, ಇಲ್ಲೊಂದು ಈಕ್ವೇಶನ್ ಬರ್ಕೊಂಡಿರ್ತೀರಾ, ax is equal to b. ಹೌದಲ್ವಾ? ಆ ಈಕ್ವೇಶನ್ ಬರ್ಕೊಂಡಿರ್ತೀರಾ. ನೆಕ್ಸ್ಟ್ ಅಲ್ಲಿ ಏನೇನ ರೆಪ್ರೆಸೆಂಟೆಡ್ ಮಾಡುತ್ತೆ ಅಂತ ಬರ್ದಿರ್ತೀರಾ. ವೇರ್ a is equal to a ಅಂತಂದ್ರೆ ಅದೊಂದು ಮ್ಯಾಟ್ರಿಕ್ಸ್ ಆಗಿರುತ್ತೆ ಆಫ್ ಆರ್ಡರ್ 3x3. ಅದನ್ನ ಬರೆಯೋದು ಯಾವ ತರ ಅಂತಂದ್ರೆ, ಕೋಎಫಿಷಿಯಂಟ್ಸ್ ಗಳನ್ನ ನೋಡ್ಕೋಬೇಕು. x ಕೋಎಫಿಷಿಯಂಟ್ 1 ಇದೆ, y ಕೋಎಫಿಷಿಯಂಟ್ -1 ಇದೆ, z ಕೋಎಫಿಷಿಯಂಟ್ 1 ಇದೆ. ನೆಕ್ಸ್ಟ್ here x ಕೋಎಫಿಷಿಯಂಟ್ is 2, y ಕೋಎಫಿಷಿಯಂಟ್ 1 ಇದೆ, z ಕೋಎಫಿಷಿಯಂಟ್ -3 ಇದೆ. x ಕೋಎಫಿಷಿಯಂಟ್ 1 ಇದೆ, y ಕೋಎಫಿಷಿಯಂಟ್ 1 ಇದೆ, z ಕೋಎಫಿಷಿಯಂಟ್ 1 ಇದೆ. ಇದು a ಮ್ಯಾಟ್ರಿಕ್ಸ್ ಆಯ್ತು, ಆಗ್ಬೋದಲ್ವಾ? ನೆಕ್ಸ್ಟ್ x, ಈ x ಅಂತಕ್ಕಂಥದ್ದು ಯಾವಾಗಲೂ ಕೂಡ ನಿಮ್ಗೆ ಏನಾಗಿರುತ್ತೆ ಅಂತಂದ್ರೆ xyz ಆಗಿರುತ್ತೆ, xyz ಆಗಿರುತ್ತೆ. ಸಪೋಸ್ ಎರಡು ಈಕ್ವೇಶನ್ಸ್ ಗಳನ್ನ ಕೊಟ್ರೆ xy ಅಂತ ಬರ್ದಿರ್ತೀರಾ. ನೆಕ್ಸ್ಟ್ ಅದಾದ್ಮೇಲೆ ಮ್ಯಾಟ್ರಿಕ್ಸ್ ಬಿ ಬರ್ದಿರ್ತೀರಾ. ಮ್ಯಾಟ್ರಿಕ್ಸ್ ಬಿ ಇಸ್ ಈಕ್ವಲ್ ಟು, ಇದು ಯಾವಾಗಲೂ ಕಾನ್ಸ್ಟೆಂಟ್ ಆಗಿರುತ್ತೆ, ರೈಟ್ ಸೈಡ್ ಅಲ್ಲಿ ಇರತಕ್ಕಂಥ ಕಾನ್ಸ್ಟೆಂಟ್, ಅಥವಾ ಇದನ್ನ ಲೆಫ್ಟ್ ಸೈಡ್ ಅಲ್ಲೂ ಕೂಡ ಕೊಡಬಹುದು. -4 is equal to 0 ಅಂತಾನೂ ಕೂಡ ಕೊಡಬಹುದು. ಇವಾಗ ಕನ್ಫ್ಯೂಸ್ ಮಾಡ್ಕೋಬಾರ್ದು. -4 ನ ಕಡೆ ಕಳಿಸಿದಾಗ +4 ಆಗುತ್ತೆ. ಇವಾಗ ಇಲ್ಲಿ ಡೈರೆಕ್ಟ್ ಆಗಿ ಕೊಟ್ಟಿರೋದ್ರಿಂದ 4 ಕೊಟ್ಟಿದ್ದಾರೆ, 0 ಕೊಟ್ಟಿದ್ದಾರೆ, 2 ಕೊಟ್ಟಿದ್ದಾರೆ. ಓಕೆ, ಈ ತರ ಆಯ್ತು. ನೆಕ್ಸ್ಟ್ ಇಲ್ಲಿ ಫಸ್ಟ್ ಏನ್ ಮಾಡಬೇಕು ಅಂತಂದ್ರೆ, ಡೆಟಿಎ ಕ್ಯಾಲ್ಕುಲೇಟ್ ಮಾಡಬೇಕು. ನಾವು ಡೆಟಿಎ ಇಸ್ ಈಕ್ವಲ್ ಟು, ಅಲ್ಲೂ ಕೂಡ ಇದೇ ಪ್ರೊಸೀಜರ್ ಫಾಲೋ ಮಾಡ್ತಾ ಇದ್ರಿ. ಡೆಟಿಎ ಇಸ್ ಈಕ್ವಲ್ ಟು ಕ್ಯಾಲ್ಕುಲೇಟ್ ಮಾಡೋಣ ಬೈ ಯೂಸಿಂಗ್ ಫಸ್ಟ್ ರೋ ಮುಖಾಂತರ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋಣ. +1 ಇಂಟು ಆ ರೋ ಮತ್ತೆ ಕಾಲಮ್ ನ ಬಿಡ್ತೀರಾ. 1 ಇಂಟು 1 ಅಂತಂದ್ರೆ 1, ಮೈನಸ್ ಇಲ್ಲೊಂದು ಮೈನಸ್ ಇರೋದ್ರಿಂದ ಪ್ಲಸ್ ಆಯ್ತು, 3 1s are 3. ನೆಕ್ಸ್ಟ್ ಇಲ್ಲಿ ಪ್ಲಸ್ ಮೈನಸ್ ಪ್ಲಸ್ ಬರುತ್ತೆ, ಮೈನಸ್ ಆಫ್ ಮೈನಸ್ ಅಂತಂದ್ರೆ +1 ಆಯ್ತು. ಆ ಕಾಲಮ್ ಮತ್ತೆ ರೋ ನ ಬಿಡ್ತೀರಾ. 2 ಇಂಟು 1 2 ಮೈನಸ್ ಇಲ್ಲೊಂದು ಮೈನಸ್ ಇರೋದ್ರಿಂದ ಪ್ಲಸ್ ಆಯ್ತು, 3 1s are 3. ನೆಕ್ಸ್ಟ್ ಲಾಸ್ಟ್ ಒನ್ +1 ಇಂಟು ಆ ಕಾಲಮ್ ಮತ್ತೆ ರೋ ನ ಬಿಡ್ತೀರಾ. 2 ಇಂಟು 1 ಅಂತಂದ್ರೆ 2 ಆಗಿರುತ್ತೆ, 1 ಇಂಟು 1 ಅಂತಂದ್ರೆ -1 ಆಯ್ತು. ಇಸ್ ಈಕ್ವಲ್ ಟು ನಾನು ಇದು ದೊಡ್ಡ ಪ್ರಾಬ್ಲಮ್ ಸ್ಪೇಸ್ ಸಾಕಾಗಲ್ಲ ಅಂತ ಹೇಳಿ ಪಕ್ಕದಲ್ಲಿ ಬರೆದಿರ್ತೀನಿ, ನೀವು ಕೆಳಗಡೆ ಬರ್ದಿರ್ತೀರಾ ನೋಡಿ. 3 ಗೆ 1 ಅನ್ನ ಆಡ್ ಮಾಡ್ತೀರಾ. 4 ಇಂಟು 1 ಅಂತಂದ್ರೆ 4 ಆಗಿರುತ್ತೆ. ನೆಕ್ಸ್ಟ್ 2 + 3 ಅಂತಂದ್ರೆ 5 ಇಂಟು 1 ಅಂತಂದ್ರೆ 5 ಆಗಿರುತ್ತೆ. ಅಂಡ್ ದೆನ್ 2 ನಲ್ಲಿ 1 ಅನ್ನ ಸಬ್ಟ್ರಾಕ್ಟ್ ಮಾಡ್ತೀರಾ, 1 ಬರುತ್ತೆ. 1 ಇಂಟು 1 ಅಂತಂದ್ರೆ +1 ಆಗಿರುತ್ತೆ. ಟೋಟಲ್ ಆಗಿ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡಿದಾಗ ನಮಗೆ 10 ಬರುತ್ತೆ. ಇಲ್ಲಿವರೆಗೂ ಕೂಡ ನೀವು ಹಳೆ ಪ್ರೊಸೀಜರ್ ಅಂದ್ರೆ ಸಿಸ್ಟಮ್ ಆಫ್ ಈಕ್ವೇಶನ್ ನ ಕನ್ಸಿಸ್ಟೆನ್ಸಿ ಚೆಕ್ ಮಾಡ್ತಿದ್ರಲ್ಲ, ಆ ತರ ಸಾಲ್ವ್ ಮಾಡ್ತೀರಾ. ನೆಕ್ಸ್ಟ್ ಇದಾದ್ಮೇಲೆ ನೀವೇನ್ ಮಾಡಬೇಕು ಅಂತಂದ್ರೆ, ಇಲ್ಲಿ ಈಕ್ವೇಶನ್ ತಗೊಳ್ಳಿ. ಇಲ್ಲಿ ax is equal to b ಅಂತ ಕೊಟ್ಟಿದ್ರಲ್ವಾ, ಈ ax is equal to b ನಲ್ಲಿ x ನ ಹಾಗೆ ಇಟ್ಕೊಳ್ತೀರಾ. x ನ ಹಾಗೆ ಇಟ್ಕೊಳ್ತೀರಾ, a ನ ಮತ್ತೊಂದ್ ಕಡೆ ಕಳಿಸ್ತೀರಾ. ಅವಾಗ ನಿಮ್ಗೆ ಈಕ್ವೇಶನ್ ಏನಾಗಿರುತ್ತೆ ಅಂತಂದ್ರೆ, x is equal to ಏನ ಈ ಕಡೆ ಕಳಿಸ್ತೀರಾ ಅಂತಂದ್ರೆ ಡಿವೈಡೆಡ್ ಬೈ ಆಯ್ತು, 1/a ಆಯ್ತು. 1/a ನ ಮತ್ತೆ ನ್ಯೂಮರೇಟರ್ ತಗೊಳ್ತೀರಾ ಅಂತಂದ್ರೆ ಸಿಂಪ್ಲಿ ಅದನ್ನ a ಇನ್ವರ್ಸ್ ಅಂತ ಬರೀಬಹುದು. x is equal to a ಇನ್ವರ್ಸ್ ಇಂಟು b. ಅಂದ್ರೆ
ನಮ್ಗೆ ಇವಾಗ ಏನ್ ಮಾಡಬೇಕು, ಎಕ್ಸ್ ಅಂತಂದ್ರೆ ಇಲ್ಲಿ ಎಕ್ಸ್ ವೈ ಝೆಡ್ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡ್ಬೇಕು. ನಾವು ಈ ಕ್ಯಾಪಿಟಲ್ ಲೆಟರ್ ಎಕ್ಸ್ ಕ್ಯಾಲ್ಕುಲೇಟ್ ಮಾಡ್ತಾ ಇದೀವಿ ಅಂತಂದ್ರೆ ಎಕ್ಸ್ ವೈ ಝೆಡ್ ಬೇಕು. ಈ ಎಕ್ಸ್ ಬೇಕು ಅಂತಂದ್ರೆ ಎ ಇನ್ವರ್ಸ್ ಗೊತ್ತಿರಬೇಕು, ಬಿ ಗೊತ್ತಿರಬೇಕು. ಬಿ ಗೊತ್ತಿದೆ ಆಲ್ರೆಡಿ ನಮಗೆ 402 ಅಂತ ಮ್ಯಾಟ್ರಿಕ್ಸ್ ಗೊತ್ತಿದೆ. ಹಾಗಾಗಿ ಫಸ್ಟ್ ನಮ್ಗೆ ಏನ್ ಬೇಕು ಅಂತಂದ್ರೆ ಎ ಇನ್ವರ್ಸ್ ಬೇಕು. ಎ ಇನ್ವರ್ಸ್ ಬೇಕು ಅಂತಂದ್ರೆ ಎ ಗೊತ್ತಿದೆ. ಎ ಇನ್ವರ್ಸ್ ಬೇಕು ಅಂತಂದ್ರೆ ಯಾವ ಫಾರ್ಮುಲಾ ಯೂಸ್ ಮಾಡ್ತೀರಾ? ಒಂದು ಫಾರ್ಮುಲಾ, ಸ್ಟ್ಯಾಂಡರ್ಡ್ ಫಾರ್ಮುಲಾ ಇದೆ, ಬಟ್ ಎ ಇನ್ವರ್ಸ್ ಇಸ್ ಈಕ್ವಲ್ ಟು ಈ ತರ ಫಾರ್ಮುಲಾ ಇರುತ್ತೆ. 1 divided by det A into 1 divided by det A into adjoint A ಅಂತ ಓದಿರ್ತೀರ. ಈ ಫಾರ್ಮುಲಾನ ಯೂಸ್ ಮಾಡ್ಕೊಂಡು ಎ ಇನ್ವರ್ಸ್ ಕ್ಯಾಲ್ಕುಲೇಟ್ ಮಾಡಿರ್ತೀರಾ. ಎ ಇನ್ವರ್ಸ್ ಸಿಕ್ಕಾದ್ಮೇಲೆ ಅದನ್ನ ಇಲ್ಲಿಗೆ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಿಮಗೆ ಎಕ್ಸ್ ಸಿಗುತ್ತೆ. ಅಂದ್ರೆ ಪ್ರಾಬ್ಲಮ್ ಅಲ್ಲಿ ನಾವೇನ್ ಮಾಡಬೇಕು, ಕ್ಯಾಪಿಟಲ್ ಲೆಟರ್ ಎಕ್ಸ್ ಕ್ಯಾಲ್ಕುಲೇಟ್ ಮಾಡ್ತಾ ಇದೀವಿ. ಕ್ಯಾಪಿಟಲ್ ಲೆಟರ್ ಎಕ್ಸ್ ಅಂತಂದ್ರೆ ಸ್ಮಾಲ್ ಲೆಟರ್ ಎಕ್ಸ್, ಸ್ಮಾಲ್ ಲೆಟರ್ ವೈ, ಸ್ಮಾಲ್ ಲೆಟರ್ ಝೆಡ್ ಕ್ಯಾಲ್ಕುಲೇಟ್ ಮಾಡ್ತಾ ಇದೀವಿ. ಫಸ್ಟ್ ಇವಾಗ ನಾವೇನ್ ಮಾಡಬೇಕು ಅಂತಂದ್ರೆ ಎ ಇನ್ವರ್ಸ್ ಕ್ಯಾಲ್ಕುಲೇಟ್ ಮಾಡಬೇಕು. det A ಗೊತ್ತು ನಮಗೆ, det A ಗೊತ್ತು. ನೆಕ್ಸ್ಟ್ ಅಡ್ಜಾಯಿಂಟ್ ಎ ಕ್ಯಾಲ್ಕುಲೇಟ್ ಮಾಡಬೇಕು. ಅಡ್ಜಾಯಿಂಟ್ ಎ ಬೇಕು ಅಂತಂದ್ರೆ ನಿಮಗೆ ಫಸ್ಟ್ ನೀವೇನ್ ಮಾಡಬೇಕು ಅಂತಂದ್ರೆ ಕೋಫ್ಯಾಕ್ಟರ್ಸ್ ಗಳನ್ನ ಬರೀಬೇಕು. ಕೋಫ್ಯಾಕ್ಟರ್ಸ್ ಗಳನ್ನ ಬರೀಬೇಕು. ಅದಕ್ಕೋಸ್ಕರ ಫಸ್ಟ್ ಕೋಫ್ಯಾಕ್ಟರ್ಸ್ ನ ಕ್ಯಾಲ್ಕುಲೇಟ್ ಮಾಡ್ತಾ ಇದೀವಿ. ದಟ್ ಈಸ್ ಕೋಫ್ಯಾಕ್ಟರ್ಸ್ ಆಫ್ ಎ. ಎದು ಕೋಫ್ಯಾಕ್ಟರ್ಸ್ ಕ್ಯಾಲ್ಕುಲೇಟ್ ಮಾಡ್ತಾ ಇದೀವಿ. ಹಿಂದೆ ಮಾಡೋದು ಹೇಳ್ಕೊಟ್ಟಿದ್ನಲ್ಲ ಅದೇ ತರ. ಯಾವ ತರ ಮಾಡಬೇಕು ಅಂತಂದ್ರೆ ಇದನ್ನ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ 2x2 ಡಿಟರ್ಮಿನೆಂಟ್ ಆಗಿ ಕನ್ವರ್ಟ್ ಮಾಡ್ಕೋಬೇಕು. ಅಂದ್ರೆ 2x2 ಡಿಟರ್ಮಿನೆಂಟ್ಸ್ ಅನ್ನ ಬರ್ಕೊಳ್ತೀರಾ. ಫಸ್ಟ್ ಎಷ್ಟು ಬರೀತೀರಾ? ಟೋಟಲ್ ಆಗಿ 9 2x2 ಡಿಟರ್ಮಿನೆಂಟ್ಸ್ ಗಳನ್ನ ಬರೆದಿರ್ತೀರಾ. ಇದು ಬರೆಯೋದು ಎಲ್ಲರಿಗೂ ಗೊತ್ತಾಗುತ್ತೆ. ನೆಕ್ಸ್ಟ್ ಅದಾದ್ಮೇಲೆ ಅದಕ್ಕೆ ಸೈನ್ ಗಳನ್ನ ಕೊಡಬೇಕು. ಸೈನ್ ಕೊಡ್ತೀರಾ ಯಾವ ತರ? ಇದು ಪಾಸಿಟಿವ್, ನೆಗೆಟಿವ್, ಪಾಸಿಟಿವ್, ಅಂಡ್ ದೆನ್ ನೆಗೆಟಿವ್, ಪಾಸಿಟಿವ್, ನೆಗೆಟಿವ್, ಅಂಡ್ ದೆನ್ ಪಾಸಿಟಿವ್, ನೆಗೆಟಿವ್, ಪಾಸಿಟಿವ್. ಈ ಕೋಫ್ಯಾಕ್ಟರ್ ನೀಟಾಗಿ ಎಲ್ಲ ಕರೆಕ್ಟ್ ಆಗಿದ್ರೆ 2 ಮಾರ್ಕ್ಸ್ ಕೊಡ್ತಾರೆ. ಇದು ಕರೆಕ್ಟ್ ಆಗಿದ್ರೆ 1 ಮಾರ್ಕ್ ಕೊಡ್ತಾರೆ. 3 ಮಾರ್ಕ್ಸ್ ಆಯ್ತು. ಫೈನಲ್ ಆನ್ಸರ್ಗೆ 2 ಮಾರ್ಕ್ಸ್ ಕೊಡ್ತಾರೆ. ಟೋಟಲ್ ಆಗಿ 5 ಮಾರ್ಕ್ಸ್ ಇರುತ್ತೆ. ಇದನ್ನೇ ತಪ್ಪು ಮಾಡಿದ್ರೆ ನಿಮಗೆ ಯಾವುದೇ ಮಾರ್ಕ್ಸ್ ಸಿಗಲ್ಲ. ಆದ್ರಿಂದ ನೀಟಾಗಿ ನೋಡ್ಕೋಬೇಕು. ಅದನ್ನ ನೋಡಿ. ಫಸ್ಟ್ 1ಗೆ ಕೋಫ್ಯಾಕ್ಟರ್ ಬರೀಬೇಕು. ಈ ರೋ ಮತ್ತೆ ಕಾಲಮ್ ಬಿಟ್ಬಿಡಿ. ಇನ್ನೇನು ಉಳ್ಕೊಂಡಿರುತ್ತೆ ಬರೀರಿ. 1 - 3 1 1 1 - 3 1 1 ನೀಟಾಗಿ ಬರ್ಕೋಬೇಕು ಅದನ್ನ. ನೆಕ್ಸ್ಟ್ -1ಗೆ ರೋ ಮತ್ತೆ ಕಾಲಮ್ ಬಿಟ್ಬಿಡಿ. 2 - 3 1 1 2 2 - 3 1 1. ನೆಕ್ಸ್ಟ್ 1ಗೆ ಬರೀಬೇಕು. ಈ ರೋ ಮತ್ತೆ ಕಾಲಮ್ ಬಿಡ್ತೀರಾ. 2 1 1 1 2 1 1 1. ನೆಕ್ಸ್ಟ್ ಈ 2ಗೆ ಬರೀಬೇಕು. ಈ ರೋ ಮತ್ತೆ ಕಾಲಮ್ ಬಿಡ್ತೀರಾ. -1 1 1 1 -1 1 1 1. 1ಗೆ ಬರೀಬೇಕು. ರೋ ಮತ್ತೆ ಕಾಲಮ್ ಬಿಟ್ಬಿಡಿ. 1 1 1 1. ಎಲ್ಲ ಎಲಿಮೆಂಟ್ಸ್ ಗಳು ಏನಾಯ್ತು? 1 1 ಆಯ್ತು. -3ಗೆ ಈ ರೋ ಮತ್ತೆ ಕಾಲಮ್ ಬಿಡಿ. 1 - 1 1 1 1 - 1 1 1. ನೆಕ್ಸ್ಟ್ ಅದಾದ್ಮೇಲೆ ಲಾಸ್ಟ್ 1ಗೆ ಬರೀತೀರಾ. ಈ ರೋ ಮತ್ತೆ ಕಾಲಮ್ ಬಿಟ್ಬಿಡಿ. -1 1 1 -3 -1 1 1 -3. ನೆಕ್ಸ್ಟ್ ಈ 1ಗೆ ಬರೀಬೇಕು. ರೋ ಮತ್ತೆ ಕಾಲಮ್ ಬಿಡಿ. 1 1 2 -3 1 1 2 -3. ನೆಕ್ಸ್ಟ್ ಲಾಸ್ಟ್ ಈ 1ಗೆ ಬರೀಬೇಕು. ರೋ ಮತ್ತೆ ಕಾಲಮ್ ಬಿಟ್ಬಿಡಿ. 1 - 1 2 1 1 - 1 2 1. ಇವಾಗ ಅದನ್ನ ನೀಟಾಗಿ ಕ್ಯಾಲ್ಕುಲೇಟ್ ಮಾಡಿ. ದಟ್ ವ್ಯಾಲ್ಯೂ ಇಸ್ ಈಕ್ವಲ್ ಟು, ಅದನ್ನ ಮುಂದೆನೆ ಬರ್ದಿರ್ತೀನಿ ಕೋಫ್ಯಾಕ್ಟರ್ಸ್ ನ. 1 × 1 1 ಮೈನಸ್, ಇಲ್ಲೊಂದು ಮೈನಸ್ ಇದೆ, ಪ್ಲಸ್ ಆಯ್ತು. 3 1 3 1 + 3 ಅಂತಂದ್ರೆ 4 ಆಯ್ತು. ನೆಕ್ಸ್ಟ್ 2 1 2 ಮೈನಸ್, ಇಲ್ಲೊಂದು ಮೈನಸ್ ಇದೆ, ಪ್ಲಸ್ ಆಯ್ತು. 3 1 3 2 + 3 ಅಂತಂದ್ರೆ 5. 5ಗೆ ಯಾವ ಸೈಡ್ ಇದೆ? ಮೈನಸ್ ಇದೆ, -5. ನೆಕ್ಸ್ಟ್ 2 × 1 2 ಮೈನಸ್, 1 × 1 1 2 - 1 ಅಂತಂದ್ರೆ 1. 1ಗೆ ಯಾವ ಸೈಡ್ ಇದೆ? ಪ್ಲಸ್ ಇದೆ, 1. 1 × -1 -1 ಮೈನಸ್ 1 × 1 1 -1 -1 -2 ಮೈನಸ್ ಸೈನ್ ಇರೋದ್ರಿಂದ +2. 1 × 1 1 -1 × 1 1 1 - 1 ಅಂತಂದ್ರೆ 0. 1 ಮೈನಸ್ ಆಫ್ ಮೈನಸ್ ಪ್ಲಸ್, 1 + 1 2 2ಗೆ ಯಾವ ಸೈನ್ ಇದೆ? ಮೈನಸ್ ಇದೆ, -2. ನೆಕ್ಸ್ಟ್ 3 - 1 3 - 1 ಅಂತಂದ್ರೆ 2. -3 -2 -5. ಇಲ್ಲಿ ಮೈನಸ್ ಇರೋದ್ರಿಂದ ಮೈನಸ್ ಆಫ್ ಮೈನಸ್ ಅಂತಂದ್ರೆ +5. 1 × 1 1 ಮೈನಸ್ ಆಫ್ ಮೈನಸ್ ಪ್ಲಸ್, 2 × 1 2 1 + 2 1 + 2 ಅಂತಂದ್ರೆ 3 ಆಯ್ತು. ಇದು ಕೋಫ್ಯಾಕ್ಟರ್ಸ್. ನಿಮ್ಗೆ ಯಾವಾಗಲೂ ವ್ಯಾಲ್ಯೂಯೇಷನ್ ಮಾಡಬೇಕಾದ್ರೆ ಅದನ್ನ ನೋಡ್ತಾರೆ. ನೆಕ್ಸ್ಟ್
ಕೋಫ್ಯಾಕ್ಟರ್ಸ್ ಗೊತ್ತಿದೆ ಅಂತಂದ್ರೆ ಅಡ್ಜಾಯಿಂಟ್ ಬರ್ಕೊಳ್ತೀರಾ. ಇಲ್ಲಿ ನೆಕ್ಸ್ಟ್ ಲೈನ್ ಅಲ್ಲಿ ನಾನು ಏನ್ ಬರಿತಾ ಇದ್ದೀನಿ ಅಂತಂದ್ರೆ ಅಡ್ಜಾಯಿಂಟ್ ಎ ಬರಿತಾ ಇದ್ದೀನಿ. ಅಡ್ಜಾಯಿಂಟ್ ಎ ಇಸ್ ಈಕ್ವಲ್ ಟು ಅಡ್ಜಾಯಿಂಟ್ ಎ ಬರೆಯೋದು ಯಾವ ತರ ಅಂತಂದ್ರೆ ಬೈ ಇಂಟರ್ಚೇಂಜಿಂಗ್ ರೋಸ್ ಅಂಡ್ ಕಾಲಮ್ಸ್ ಆಫ್ ದಿ ಕೋಫ್ಯಾಕ್ಟರ್. ರೋ ಮತ್ತೆ ಕಾಲಮ್ ನ ಇಂಟರ್ಚೇಂಜ್ ಮಾಡಿದ್ರೆ ಇದು 4 ಆಯ್ತು, ಇದು 2 ಆಗಿರುತ್ತೆ. ನೆಕ್ಸ್ಟ್ ಇದು -5 ಆಗಿರುತ್ತೆ, ಇದು 0 ಆಗಿರುತ್ತೆ, +5 ಆಗಿರುತ್ತೆ, ಅಂಡ್ ದೆನ್ 1 -2 3 ಆಗಿರುತ್ತೆ. ಅಡ್ಜಾಯಿಂಟ್ ಎ ಗೊತ್ತಾಯ್ತು. ಡೆಟ್ ಎ ಗೊತ್ತಿದೆ, ಅಡ್ಜಾಯಿಂಟ್ ಎ ಗೊತ್ತಿದೆ, ಎರಡನ್ನ ತಗೊಂಡು ಬಂದು ಅಲ್ಲಿಗೆ ಸಬ್ಸ್ಟಿಟ್ಯೂಟ್ ಮಾಡ್ತೀರಾ. ಅಂದ್ರೆ ಈ ತರ ಬರೀತಾ ಇದ್ದೀನಿ. therefore A inverse is equal to 1 by det A, 1 divided by det A ಅಂತಂದ್ರೆ 10 into adjoint A ಇಲ್ಲೇ ಗೊತ್ತಿದೆ 4 2 2 -5 0 5 and then 1 -2 3. ಇದು adjoint A. ಇವಾಗ ನಾವು ಇದನ್ನ ಪ್ರೂವ್ ಮಾಡಾಯ್ತು, ಅಂದ್ರೆ ಇದನ್ನ ಕ್ಯಾಲ್ಕುಲೇಟ್ ಮಾಡಾಯ್ತು. ನೆಕ್ಸ್ಟ್ ನಮಗೆ ಇದು ಬೇಕು ಅಂತಂದ್ರೆ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕು. A ಇನ್ವರ್ಸ್ ಗೊತ್ತಿದೆ, B ಗೊತ್ತಿದೆ, ಎರಡನ್ನ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನ್ ಮಾಡೋಣ, ಇದನ್ನ ಈಕ್ವೇಶನ್ ಸ್ಟಾರ್ ಅಂತ ಅನ್ಕೊಂಡು ಇಲ್ಲಿ ಬರೀತಾ ಇದ್ದೀವಿ. ಫ್ರಮ್ ಈಕ್ವೇಶನ್ ಸ್ಟಾರ್ ವಿ ಗೆಟ್ ಈಕ್ವೇಶನ್ ಸ್ಟಾರ್ ಅಲ್ಲಿ ಏನಿದೆ ಎಕ್ಸ್ ಅಂತ ಇದೆ. ಎಕ್ಸ್ ಅಂತಂದ್ರೆ ಏನು ಅಂತ ಬರ್ಕೋಬೇಕು. ಎಕ್ಸ್ ಅಂತಂದ್ರೆ ಏನಂತ ಬರ್ಕೊಳ್ತೀರಾ, ಎಕ್ಸ್ ವೈ ಝೆಡ್ ಅಂತ ಬರ್ಕೊಳ್ತೀರಾ. ನೆಕ್ಸ್ಟ್ ಏನಿದೆ, ಈಕ್ವಲ್ಸ್ ಬರೀತೀರಾ. ನೆಕ್ಸ್ಟ್ ಎ ಇನ್ವರ್ಸ್ ಅಂತಂದ್ರೆ ಇದನ್ನ ರಿಪೀಟ್ ಮಾಡ್ತೀರಾ. ಅಂದ್ರೆ 1/10 into 422 -5 0 5 1 -2 3. ಎ ಇನ್ವರ್ಸ್ ಬರ್ದಾಯ್ತು. ಇದಿಷ್ಟು ಪೂರ್ತಿ ಎ ಇನ್ವರ್ಸ್ ಆಗಿರುತ್ತೆ. ನೆಕ್ಸ್ಟ್ ಎ ಇನ್ವರ್ಸ್ ಆಯ್ತು. ಬಿ ಅಂತಂದ್ರೆ ಬಿ ಮ್ಯಾಟ್ರಿಕ್ಸ್ ಗೊತ್ತಿರುತ್ತೆ, ಅದನ್ನ ಬರೀತೀರಾ 4 0 2. ನೆಕ್ಸ್ಟ್ ಲೆಫ್ಟ್ ಹ್ಯಾಂಡ್ ಸೈಡ್ ಹಾಗೆ ಕ್ಯಾರಿ ಮಾಡಿ. XYZ ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ಇದೆಯಲ್ಲ ಅದನ್ನ ಹಾಗೆ ಕ್ಯಾರಿ ಮಾಡಿ. ಇಸ್ ಈಕ್ವಲ್ ಟು ಈ ಕಾನ್ಸ್ಟೆಂಟ್ ನು ಕೂಡ ಯಾವಾಗಲೂ ಹಾಗೆ ಕ್ಯಾರಿ ಮಾಡಿ, ಕಾನ್ಸ್ಟೆಂಟ್ ಅನ್ನು. ನೆಕ್ಸ್ಟ್ ಅಲ್ಲಿ ಎರಡು ಮ್ಯಾಟ್ರಿಕ್ಸ್ ಇದೆ, ಎರಡನ್ನು ಮಲ್ಟಿಪ್ಲೈ ಮಾಡಬೇಕು. ಇದನ್ನ ರೋ ವೈಸ್ ಮಲ್ಟಿಪ್ಲೈ ಮಾಡ್ತೀರಾ, ಇದನ್ನ ಕಾಲಮ್ ವೈಸ್ ಮಲ್ಟಿಪ್ಲೈ ಮಾಡ್ತೀರಾ. ಮಲ್ಟಿಪ್ಲಿಕೇಶನ್ ಅಲ್ಲಿ ನಿಮ್ಗೆ ಆನ್ಸರ್ ಸಿಗುತ್ತೆ, ಕೇರ್ಫುಲ್ ಆಗಿ ಮಾಡಬೇಕು. 4 4 16 ಪ್ಲಸ್ 2 into 0 0 ಪ್ಲಸ್ 2 into 2 4. ನೆಕ್ಸ್ಟ್ ಅದು ಒಂದೇ ಎಲಿಮೆಂಟ್. ಮುಂದೆ ನಿಮಗೆ ಮ್ಯಾಟ್ರಿಕ್ಸ್ ಇಂದ ಅದು ಕ್ಲೋಸ್ ಆಯ್ತು ಒಂದೇ. ಯಾವಾಗಲೂ ಎಲ್ಲಾ ಪ್ರಾಬ್ಲಮ್ ಇದೇ ತರ ಬರುತ್ತೆ ನಿಮಗೆ. ಅಂದ್ರೆ ಇಲ್ಲಿ XYZ ಅಂತ ಯಾವ ತರ ಮ್ಯಾಟ್ರಿಕ್ಸ್ ಇದೆಯೋ ರೈಟ್ ಸೈಡ್ ಅಲ್ಲೂ ಅದೇ ತರ ಬರುತ್ತೆ. ಇದು ಒಂದೇ ಎಲಿಮೆಂಟ್ ಅದು. ನೆಕ್ಸ್ಟ್ -5 into 4 ಅಂತಂದ್ರೆ -20 ಪ್ಲಸ್ 0 into 0 0 ಪ್ಲಸ್ 5 2s 10. ನೆಕ್ಸ್ಟ್ ಅದೇ ತರ ಲಾಸ್ಟ್ ಒನ್ ಮಲ್ಟಿಪ್ಲೈ ಮಾಡ್ತೀರಾ. 1 into 4 4 minus 2 into 0 0 3 2s 6. ಈ ಕೆಳಗಡೆ ಸ್ಪೇಸ್ ಇಲ್ಲದೆ ಇರೋದ್ರಿಂದ ನಾನು ಪಕ್ಕದಲ್ಲಿ ಈಕ್ವಲ್ಸ್ ಆಗಿ ಬರೀತೀನಿ, ನೀವು ಇಲ್ಲಿ ಈಕ್ವಲ್ಸ್ ಆಗಿ ಬರ್ದಿರ್ತೀರಿ. ಇಸ್ ಈಕ್ವಲ್ ಟು 1/10 into 16 plus 4 ಅಂತಂದ್ರೆ 20 -20 plus 10 10 minus 20 ಅಂತಂದ್ರೆ -10. 4 ಗೆ 6 ನ ಆಡ್ ಮಾಡ್ತೀರಾ, 4 ಗೆ 6 ನ ಆಡ್ ಮಾಡಿದಾಗ 10 ಬರುತ್ತೆ. ಈ ತರ ಆಯ್ತು. These two matrices are equal. 10 ಅನ್ನ ಡಿವೈಡ್ ಮಾಡ್ತೀರಾ, 10 ಅನ್ನ ಡಿವೈಡ್ ಮಾಡಿದಾಗ ಇದೇನಾಗಿರುತ್ತೆ ಅಂದ್ರೆ ಈ ತರ ಆಯ್ತು. XYZ is equal to 10 ಅನ್ನ ಡಿವೈಡ್ ಮಾಡಿದಾಗ 10 1s 10 2s 10 1s 10 minus 1s 10 1s 10 1s ಈ ತರ ಆಯ್ತು. ಗೊತ್ತಾಗಿದೆಯಲ್ವಾ? ಇವಾಗ ಫೈನಲ್ ಆಗಿ ನೀವೇನ್ ಮಾಡಬೇಕು ಅಂತಂದ್ರೆ XYZ ಗೆ ಆನ್ಸರ್ ಬರೀಬೇಕು. therefore ಹಾಗಾದ್ರೆ ಕಂಪೇರ್ ಮಾಡಿ ಎರಡು ಈಕ್ವೇಶನ್ ನ. ಕಂಪೇರ್ ಮಾಡಿದಾಗ x is equal to 2 ಇರುತ್ತೆ. y ನ ಕಂಪೇರ್ ಮಾಡ್ತೀರಾ, y is equal to -1 ಆಯ್ತು. z ನ ಕಂಪೇರ್ ಮಾಡ್ತೀರಾ, z is equal to +1 ಆಯ್ತು. ಇಷ್ಟಕ್ಕೆ ನಿಮಗೆ 5 ಮಾರ್ಕ್ಸ್ ಸಿಗುತ್ತೆ. ನೀವು ಅಪ್ ಟು ಇಲ್ಲಿವರೆಗೂ ಕೂಡ ಹಿಂದೆನೆ ಪ್ರೀವಿಯಸ್ ಪ್ರಾಬ್ಲಮ್ ಗಳಲ್ಲಿ ಸಾಲ್ವ್ ಮಾಡಿರ್ತೀರಾ. ಈ ಎರಡು ಸ್ಟೆಪ್ ನಿಮಗೆ ಎಕ್ಸ್ಟ್ರಾ ಇರುತ್ತೆ ಅಷ್ಟೇ. ತುಂಬಾ ಕೇರ್ಫುಲ್ ಆಗಿ ನೋಡ್ಕೋಬೇಕು. ಕೋಫ್ಯಾಕ್ಟರ್ಸ್ ಗಳು ಕರೆಕ್ಟ್ ಆಗಿರಬೇಕು. ಇದನ್ನ ನೀಟಾಗಿ ಬರೆದ್ರೆ ನೀವು ತುಂಬಾ ಈಸಿಯಾಗಿ 5 out of 5 ಮಾರ್ಕ್ಸ್ ಅನ್ನ ತಗೋಬಹುದು. ಇನ್ನೊಂದ್ಸಲ ರಿಪೀಟ್ ಮಾಡ್ತೀನಿ. ಸಿಸ್ಟಮ್ ಆಫ್ ಈಕ್ವೇಶನ್ಸ್ ಅನ್ನ ಕೊಟ್ಟಿರ್ತಾರೆ. ಫಸ್ಟ್ ನೀವು ಒಂದು ಸೆಂಟೆನ್ಸ್ ಬರೀತೀರಾ. ದ ಮ್ಯಾಟ್ರಿಕ್ಸ್ ಫಾರ್ಮ್ ಆಫ್ ದ ಸಿಸ್ಟಮ್ ಈಸ್ AX is equal to B. A ಮ್ಯಾಟ್ರಿಕ್ಸ್ ಬರ್ಕೊಳ್ಳಿ, X ಬರ್ಕೊಳ್ಳಿ, B ಬರ್ಕೊಳ್ಳಿ, ಡೆಟ್ A ಕ್ಯಾಲ್ಕುಲೇಟ್ ಮಾಡಿ. ಅದು ಯಾವಾಗಲೂ ಕೂಡ ನಾನ್ ಝೀರೋ ಬಂದಿರುತ್ತೆ, ಅಂದ್ರೆ ಝೀರೋ ಆಗಿರಲ್ಲ. ನೆಕ್ಸ್ಟ್ ಈ ಫಾರ್ಮುಲಾ ಯೂಸ್ ಮಾಡ್ಕೊಳ್ಳಿ. X is equal to A inverse into B. B ಗೊತ್ತಿದೆ, X ಗೊತ್ತಿದೆ, A inverse ಬೇಕು ಅದಕ್ಕೋಸ್ಕರ. ಬಟ್ A inverse is equal to 1/det A into adjoint A. det A ಗೊತ್ತಿದೆ, adjoint A ಬೇಕು. ಕೋಫ್ಯಾಕ್ಟರ್ ಕಂಡುಹಿಡ್ಕೊಂಡು adjoint A ಬರ್ಕೊಂಡ್ರೆ
ಅಡ್ಜಾಯಿಂಟ್ ಎ ಡೆಟ್ ಎ ಎರಡನ್ನು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಎ ಇನ್ವರ್ಸ್ ಸಿಗುತ್ತೆ. ಎ ಇನ್ವರ್ಸ್ ಮತ್ತೆ ಬಿ ಎರಡನ್ನು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಿಮಗೆ ಎಕ್ಸ್ ವೈ ಝೆಡ್ ವ್ಯಾಲ್ಯೂ ಸಿಗುತ್ತೆ. ನೀವು ಮಾಡಿರ್ತಕ್ಕಂಥ ಆನ್ಸರ್ ಕರೆಕ್ಟ್ ಆಗಿದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಳಿಕ್ಕೆ ಪ್ರಾಬ್ಲಮ್ ಕೊಟ್ಟಿರ್ತಾರಲ್ಲ ಅದಕ್ಕೆ ವ್ಯಾಲ್ಯೂ ಕೊಟ್ರೆ ನಿಮ್ಗೆ ಅಷ್ಟೇ ಬರಬೇಕು. ಅಂದ್ರೆ ಎಕ್ಸ್ ಗೆ 2 ಕೊಡ್ತೀರಾ 2, y ಗೆ -1 ಕೊಡ್ತೀರಾ -1 ಪ್ಲಸ್ 1 2 ಪ್ಲಸ್ 1 3 ಪ್ಲಸ್ z ಗೆ 1 ಕೊಡ್ತೀರಾ. ಅಲ್ಲಿಗೆ ಆಡ್ ಮಾಡಿದಾಗ 4 ಬರಬೇಕು. 4 ಬಂದಿದೆ, ನೀವು ಬರೆದಿರೋದು ಕರೆಕ್ಟ್ ಆಗಿದೆ. ಗೊತ್ತಾಗ್ತಿದೆಯಲ್ಲ ಚೆಕ್ ಮಾಡ್ಕೊಳ್ತಕ್ಕಂಥದ್ದು. ಅದೇನಾದ್ರೂ ನೀವು ಸ್ವಲ್ಪ ಮಿಸ್ಟೇಕ್ ಮಾಡಿದ್ರು ಕೂಡ ಅದು ಆಡ್ ಮಾಡಿದಾಗ ಅಥವಾ ಈ ವ್ಯಾಲ್ಯೂ ಬರಲ್ಲ ನಿಮಗೆ. ನೆಕ್ಸ್ಟ್ ಸೆಕೆಂಡ್ ಕ್ವಶನ್. ಜೂನ್ 14 ಮತ್ತೆ ಮಾರ್ಚ್ 18 2 ಟೈಮ್ಸ್ ಕೇಳಿದ್ರೆ ಸಾಲ್ವ್ x minus y plus 2z is equal to 7, 3x plus 4y minus 5z is equal to -5, 2x minus y plus 3z is equal to 12 by matrix method. ಇಲ್ಲಿ ಸ್ಪೇಸ್ ಸಾಕಾಗಲ್ಲ ಅಂತ ಹೇಳಿ ಪಕ್ಕದಲ್ಲಿ ಬರ್ತಿದ್ದೀನಿ. ಫಸ್ಟ್ ಏನ್ ಮಾಡ್ತೀರಾ ಅಂತಂದ್ರೆ ಈಕ್ವೇಶನ್ ಬರ್ಕೊಳ್ತೀರಾ. ದಿ ಮ್ಯಾಟ್ರಿಕ್ಸ್ ಫಾರ್ಮ್ ಆಫ್ ದ ಈಕ್ವೇಶನ್ ಈಸ್ ದಿ ಮ್ಯಾಟ್ರಿಕ್ಸ್ ಫಾರ್ಮ್ ಆಫ್ ದಿ ಸಿಸ್ಟಮ್ is ax is equal to b. ax is equal to b. ನೆಕ್ಸ್ಟ್ ಇಲ್ಲಿ 3 ಮ್ಯಾಟ್ರಿಕ್ಸ್ ಗಳನ್ನು ಕೂಡ ನೋಟ್ ಮಾಡ್ಕೊಳ್ತೀರಾ. a is equal to where a is equal to x ಕೋಎಫಿಷಿಯಂಟ್ 1 ಇದೆ, y ಕೋಎಫಿಷಿಯಂಟ್ -1 ಇದೆ, z ಕೋಎಫಿಷಿಯಂಟ್ 2 ಇದೆ. ನೆಕ್ಸ್ಟ್ x ಕೋಎಫಿಷಿಯಂಟ್ 3 ಇದೆ, y ಕೋಎಫಿಷಿಯಂಟ್ 4 ಇದೆ, z ಕೋಎಫಿಷಿಯಂಟ್ -5 ಇದೆ. ನೆಕ್ಸ್ಟ್ x ಕೋಎಫಿಷಿಯಂಟ್ 2 ಇದೆ, y ಕೋಎಫಿಷಿಯಂಟ್ -1 ಇದೆ, z ಕೋಎಫಿಷಿಯಂಟ್ 3 ಇದೆ. ಇದು ಎ ಮ್ಯಾಟ್ರಿಕ್ಸ್ ಆಯಿತು. ನೆಕ್ಸ್ಟ್ x ಇದು ಯಾವಾಗಲೂ ಕೂಡ ನಿಮಗೆ XYZ ಆಗಿರುತ್ತೆ. ನೆಕ್ಸ್ಟ್ ದ ಮ್ಯಾಟ್ರಿಕ್ಸ್ B is equal to ಕಾನ್ಸ್ಟೆಂಟ್ಸ್ ಗಳನ್ನ ನೋಟ್ ಮಾಡ್ಕೋಬೇಕು. ರೈಟ್ ಹ್ಯಾಂಡ್ ಸೈಡ್ ಇರತಕ್ಕಂಥ ಕಾನ್ಸ್ಟೆಂಟ್ ಗಳು 7 ಇದೆ, -5 ಇದೆ, 12 ಇದೆ. 7 -5 12 ಈ ತರ ಆಯ್ತು. ನೆಕ್ಸ್ಟ್ ಫಸ್ಟ್ ಡಿಟರ್ಮಿನೆಂಟ್ ನ ಕ್ಯಾಲ್ಕುಲೇಟ್ ಮಾಡ್ತೀರಾ. ನಾವು ಡಿಟರ್ಮಿನೆಂಟ್ ಆಫ್ ಎ ಇಸ್ ಈಕ್ವಲ್ ಟು ಇಲ್ಲಿ ಫಸ್ಟ್ ರೋ ಮುಖಾಂತರ ಎಕ್ಸ್ಪಾನ್ಷನ್ ಮಾಡಿ, ಏನು ಸಮಸ್ಯೆ ಇಲ್ಲ. +1 ಇಂಟು ಇದು ಪ್ಲಸ್ ಮೈನಸ್ +1 ಇಂಟು 4 3 12 ಮೈನಸ್ ಇಂಟು ಮೈನಸ್ ಪ್ಲಸ್ ಆಗಿರುತ್ತೆ, ಇಂಟು ಪ್ಲಸ್ ಇಂಟು ಮೈನಸ್ ಆಗಿರುತ್ತೆ. 5 1 5. ನೆಕ್ಸ್ಟ್ ಮೈನಸ್ ಆಫ್ ಮೈನಸ್ ಅಂತಂದ್ರೆ +1 ಇಂಟು ಆ ರೋ ಮತ್ತೆ ಕಾಲಮ್ ಬಿಡ್ತೀರಾ. 3 3 9 ಮೈನಸ್ ಆಫ್ ಮೈನಸ್ ಪ್ಲಸ್ 5 2 10 +2 ಇಂಟು ರೋ ಮತ್ತೆ ಕಾಲಮ್ ಬಿಡ್ತೀರಾ. 3 ನ -1 ಗೆ ಮಲ್ಟಿಪ್ಲೈ ಮಾಡ್ತೀರಾ, -3 ಮೈನಸ್ 4 2 ಅಂತಂದ್ರೆ 8 ಆಯ್ತು. ದಟ್ ವ್ಯಾಲ್ಯೂ ಇಸ್ ಈಕ್ವಲ್ ಟು 12 ಅಲ್ಲಿ 5 ನ ಸಬ್ಟ್ರಾಕ್ಟ್ ಮಾಡ್ತೀರಾ. 12 ಅಲ್ಲಿ 5 ನ ನೀವೇನಾದ್ರೂ ಕೂಡ ಸಬ್ಟ್ರಾಕ್ಟ್ ಮಾಡ್ತೀರಾ ಅಂತಂದ್ರೆ 7 ಬರುತ್ತೆ. 7 × 1 7. 9 ಗೆ 10 ನ ಆಡ್ ಮಾಡ್ತೀರಾ, +19 ಆಯ್ತು. ನೆಕ್ಸ್ಟ್ -3 -8 -11 ಇಂಟು 2 -22 ಇಸ್ ಈಕ್ವಲ್ ಟು 26 ಆಯ್ತು. 19 + 7 ಅಂತಂದ್ರೆ 26. 26 ಅಲ್ಲಿ 22 ನ ಸಬ್ಟ್ರಾಕ್ಟ್ ಮಾಡ್ತೀರಾ, ಅವಾಗ ನಿಮ್ಗೆ ಆನ್ಸರ್ ಎಷ್ಟು ಸಿಗುತ್ತೆ? ಡಿಟರ್ಮಿನೆಂಟ್ ಆಫ್ ಎ ವ್ಯಾಲ್ಯೂ 4 ಸಿಗುತ್ತೆ. ಅಪ್ ಟು ಇಲ್ಲಿವರೆಗೆ ನಿಮ್ಗೆ 2 ಮಾರ್ಕ್ಸ್ ಇರುತ್ತೆ. ಗೊತ್ತಾಗ್ತಿದೆ ಅಲ್ವಾ ಹೇಳ್ತಾ ಇರ್ತಕ್ಕಂಥದ್ದು. ನೆಕ್ಸ್ಟ್ ಅದಾದ್ಮೇಲೆ ಏನ್ ಮಾಡ್ತೀರಾ ಅಂತಂದ್ರೆ ಇಲ್ಲಿ ನೀವು ಯಾವುದೇ ಕಾರಣಕ್ಕೂ ಅದನ್ನ ಮಗ್ಅಪ್ ಮಾಡಬಹುದು. ಈಕ್ವೇಶನ್ ನೋಡ್ಕೋಬೇಕು. ಇಲ್ಲಿ ಈಕ್ವೇಶನ್ ನೋಡ್ಕೋಬೇಕು. ನಮ್ಗೆ ಎಕ್ಸ್ ಬೇಕಾಗಿರುತ್ತೆ, ಆದ್ರಿಂದ x is equal to ಅಂತ ಬರ್ಕೊಂಡಿರ್ತಾರೆ. ಎನ ಮತ್ತೊಂದು ಕಡೆ ಕಳಿಸಿದ್ರೆ x is equal to a inverse into b, ಅದನ್ನ ಈಕ್ವೇಶನ್ ಸ್ಟಾರ್ ಅಂತ ಕರೆದಿರ್ತೀರಾ. ನೆಕ್ಸ್ಟ್ ಇದಾದ್ಮೇಲೆ ಇಲ್ಲಿ ಬರ್ದಿರ್ತೀರಾ ಬಟ್ ಫಾರ್ಮುಲಾ ಫಾರ್ a inverse ಬರ್ದಿರ್ತೀರಾ. a inverse is equal to 1/det a into adjoint a ಅಂತ ಬರ್ಕೊಂಡಿರ್ತಾರೆ. 1/det a into adjoint a. ನಮಗೆ det a ಗೊತ್ತಿರುತ್ತೆ, adjoint a ಕ್ಯಾಲ್ಕುಲೇಟ್ ಮಾಡಬೇಕು. adjoint a ಬೇಕು ಅಂತಂದ್ರೆ ನಾವೇನ್ ಮಾಡಬೇಕು ಅಂತಂದ್ರೆ ಕೋಫ್ಯಾಕ್ಟರ್ಸ್ ಗಳನ್ನ ಬರೀಬೇಕು. ಕೋಫ್ಯಾಕ್ಟರ್ಸ್ ಆಫ್ a is equal to ಇದು ಏನಾಗಿರುತ್ತೆ ಅಂತಂದ್ರೆ ಒಂದು ಡಿಟರ್ಮಿನೆಂಟ್ ಆಗಿರುತ್ತೆ. ಕೋಫ್ಯಾಕ್ಟರ್ಸ್ ಆಫ್ a ಅಂತಕ್ಕಂಥದ್ದು ಒಂದು ಡಿಟರ್ಮಿನೆಂಟ್ಸ್ ಆಗಿರುತ್ತೆ. ಇಲ್ಲಿ 9 ಡಿಟರ್ಮಿನೆಂಟ್ಸ್ ವ್ಯಾಲ್ಯೂ ಬರೀತೀರಾ, 9 ವ್ಯಾಲ್ಯೂ ಬರೀತೀರಾ. ಈ
ಈ ತರ ಫಸ್ಟ್ 9 ಡಿಟರ್ಮಿನೆಂಟ್ಸ್ ನ ಬರೆದು ನೆಕ್ಸ್ಟ್ ಸೈನ್ ಕೊಡಿ, ಪ್ಲಸ್ ಮೈನಸ್ ಪ್ಲಸ್ ಮೈನಸ್ ಪ್ಲಸ್ ಅಂಡ್ ದೆನ್ ಮೈನಸ್ ಪ್ಲಸ್ ಮೈನಸ್ ಪ್ಲಸ್ ಮೈನಸ್ ಪ್ಲಸ್. ಇವಾಗ ವ್ಯಾಲ್ಯೂಸ್ಗಳನ್ನ ಅದರೊಳಗಡೆ ಬರೀತಾ ಹೋಗಿ. ಒನ್ ಇರತಕ್ಕಂಥ ಕಾಲಮ್ ಮತ್ತೆ ರೋ ಬಿಟ್ಬಿಡ್ತೀರಾ. 4 ಮೈನಸ್ 5 ಮೈನಸ್ 1 3 4 ಮೈನಸ್ 5 ಮೈನಸ್ 1 3. ನೆಕ್ಸ್ಟ್ ಮೈನಸ್ 1ಗೆ ರೋ ಕಾಲಮ್ ಬಿಡ್ತೀರಾ. 3 2 ಮೈನಸ್ 5 3 3 2 ಮೈನಸ್ 5 3. ನೆಕ್ಸ್ಟ್ 2ಗೆ ರೋ ಮತ್ತೆ ಕಾಲಮ್ ಬಿಡ್ತೀರಾ. 3 4 2 ಮೈನಸ್ 1 3 4 2 ಮೈನಸ್ 1. ನೆಕ್ಸ್ಟ್ 3ಗೆ ರೋ ಮತ್ತೆ ಕಾಲಮ್ ಬಿಡ್ತೀರಾ. ಮೈನಸ್ 1 2 ಮೈನಸ್ 1 3 ಮೈನಸ್ 1 2 ಮೈನಸ್ 1 3. 4ಗೆ ರೋ ಕಾಲಮ್ ಮತ್ತೆ ರೋ ಬಿಡ್ತೀರಾ. 1 2 2 3 1 2 2 3. ನೀವು ಇದನ್ನ ಸ್ವಲ್ಪ ದೊಡ್ಡದಾಗಿ ಬರೀಬೇಕು. ನೆಕ್ಸ್ಟ್ ಮೈನಸ್ 5ಗೆ ರೋ ಮತ್ತೆ ಕಾಲಮ್ ಬಿಡ್ತೀರಾ. 1 ಮೈನಸ್ 1 2 ಮೈನಸ್ 1 1 ಮೈನಸ್ 1 2 ಮೈನಸ್ 1. ನೆಕ್ಸ್ಟ್ 2ಗೆ ರೋ ಮತ್ತೆ ಕಾಲಮ್ ಬಿಡ್ತೀರಾ. ರೋ ಮತ್ತೆ ಕಾಲಮ್ ಬಿಡ್ತೀರಾ. ಮೈನಸ್ 1 2 4 ಮೈನಸ್ 5 ಮೈನಸ್ 1 2 4 ಮೈನಸ್ 5. ನೆಕ್ಸ್ಟ್ ಮೈನಸ್ 1ಗೆ ಕಾಲಮ್ ಮತ್ತೆ ರೋ ಬಿಡ್ತೀರಾ. 1 2 3 ಮೈನಸ್ 5 1 2 3 ಮೈನಸ್ 5. ನೆಕ್ಸ್ಟ್ ಲಾಸ್ಟ್ ಎಲಿಮೆಂಟ್ 3 ಬರೀತೀರಾ. ಆ ಕಾಲಮ್ ಮತ್ತೆ ರೋ ಬಿಡ್ತೀರಾ. 1 ಮೈನಸ್ 1 3 4 1 ಮೈನಸ್ 1 3 4. ಅದನ್ನ ಕ್ಯಾಲ್ಕುಲೇಟ್ ಮಾಡಿ ಇಲ್ಲೇ ಬರ್ಕೊಳ್ಳೋಣ ಏನ್ ಬರುತ್ತೆ ಅಂತ ನೋಡ್ಕೊಂಡು. 4 3s are 12 ಮೈನಸ್ ಮೈನಸ್ ಇಂಟು ಮೈನಸ್ ಪ್ಲಸ್ 5 1s are 5. 12 ಅಲ್ಲಿ 5 ನ ಸಬ್ಟ್ರಾಕ್ಟ್ ಮಾಡ್ತೀರಾ, ನಿಮ್ಗೆ ಆನ್ಸರ್ 7 ಬರುತ್ತೆ. ನೆಕ್ಸ್ಟ್ 3 3s are 9 ಮೈನಸ್ ಮೈನಸ್ ಆಫ್ ಮೈನಸ್ ಅಂತಂದ್ರೆ ಪ್ಲಸ್ ಆಯ್ತು. 5 2s ಅಂತಂದ್ರೆ ಏನಾಗಿರುತ್ತೆ 10 ಆಗಿರುತ್ತೆ. ಆದ್ರಿಂದ 3 3s are 9 9 ಪ್ಲಸ್ 10 9 ಪ್ಲಸ್ 10 19. ಸೈನ್ ಯಾವ್ದಿದೆ ಮೈನಸ್ ಇದೆ, ಮೈನಸ್ 19. ನೆಕ್ಸ್ಟ್ 3 ಇಂಟು ಮೈನಸ್ 1 ಮೈನಸ್ 3 ಮೈನಸ್ ಮೈನಸ್ 4 2s are 8 ಮೈನಸ್ 3 ಮೈನಸ್ 8 ಮೈನಸ್ 11 ಮೈನಸ್ 11 ಮೈನಸ್ 11. ನೆಕ್ಸ್ಟ್ ಮೈನಸ್ 3 ಪ್ಲಸ್ 2. ಇದು ಮೈನಸ್ 1 ಇಂಟು 3 ಮೈನಸ್ 3 ಮೈನಸ್ ಆಫ್ ಮೈನಸ್ ಪ್ಲಸ್ 2 2 ಮೈನಸ್ 3 ಮೈನಸ್ 1 ಮೈನಸ್ ಇರೋದ್ರಿಂದ ಪ್ಲಸ್ 1 ಆಯ್ತು. 3 ಮೈನಸ್ 4 ಮೈನಸ್ 1 ಮೈನಸ್ 1 ಪ್ಲಸ್ 2 2 ಮೈನಸ್ 1 ಅಂದ್ರೆ 1 ಇಲ್ಲಿ ಮೈನಸ್ ಇರೋದ್ರಿಂದ ಮೈನಸ್ 1. 5 ಮೈನಸ್ 8 4 2s are 8 5 ನಲ್ಲಿ 8 ಅನ್ನ ಸಬ್ಟ್ರಾಕ್ಟ್ ಮಾಡ್ತೀರಾ. ಮೈನಸ್ 3 ಬರುತ್ತೆ. ಮೈನಸ್ 5 ಮೈನಸ್ 5 ಮೈನಸ್ 3 2s are 6 ಮೈನಸ್ 5 ಮೈನಸ್ 6 ಮೈನಸ್ 5 ಮೈನಸ್ 6 ಮೈನಸ್ 11 ಇಲ್ಲೊಂದು ಮೈನಸ್ ಇರೋದ್ರಿಂದ ಪ್ಲಸ್ 11. 4 ಇಂಟು 1 4 ಮೈನಸ್ ಇದೆ, ಮೈನಸ್ ಆಫ್ ಮೈನಸ್ ಪ್ಲಸ್ 4 ಪ್ಲಸ್ 3 ಅಂತಂದ್ರೆ 7. ಇದು ಕೋಫ್ಯಾಕ್ಟರ್. ನೆಕ್ಸ್ಟ್ ಇಲ್ಲಿ ಏನ್ ಮಾಡಬೇಕು ಅಂತಂದ್ರೆ ಅಡ್ಜಾಯಿಂಟ್ ಎ ಬರೀಬೇಕು ನೀವು. ಅಡ್ಜಾಯಿಂಟ್ ಎ ಇಸ್ ಈಕ್ವಲ್ ಟು ಬೈ ಇಂಟರ್ಚೇಂಜಿಂಗ್ ರೋಸ್ ಅಂಡ್ ಕಾಲಮ್ಸ್ ಆಫ್ ದಿ ಕೋಫ್ಯಾಕ್ಟರ್ ಅಂದ್ರೆ 7 1 minus 3 minus 19 minus 1 11 minus 11 minus 1 7. ಇದು adjoint. ನೆಕ್ಸ್ಟ್ adjoint A ಗೊತ್ತಿದೆ, det A ಗೊತ್ತಿದೆ. ಇಲ್ಲಿಗೆ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ A ಇನ್ವರ್ಸ್ ಸಿಗುತ್ತೆ. therefore A inverse is equal to 1 divided by det A ಅಂತಂದ್ರೆ ಆಲ್ರೆಡಿ 4 ಅಂತ ಗೊತ್ತಿತ್ತು, ಇಂಟು adjoint A ಅಂತಂದ್ರೆ 7 1 minus 3 minus 19 minus 1 11 and minus 11 minus 1 7 ಆಯ್ತು. A ಇನ್ವರ್ಸ್ ಕ್ಯಾಲ್ಕುಲೇಟ್ ಮಾಡಾಯ್ತು. ಸ್ಟಾರ್ ಈಕ್ವೇಶನ್ ಗೆ ಸಬ್ಸ್ಟಿಟ್ಯೂಟ್ ಮಾಡಬೇಕು ನೆಕ್ಸ್ಟ್ ನೀವು. ಆದ್ರಿಂದ ಇಲ್ಲಿ ಈ ತರ ಒಂದು ಸೆಂಟೆನ್ಸ್ ಬರೀತೀರಾ. from equation star we get x ಅಂತಂದ್ರೆ ಏನಂತ ನೋಟ್ ಮಾಡಿರ್ತೀರಾ. ದಟ್ ಈಸ್ xyz is equal to A inverse ಅಂತಂದ್ರೆ ಅಲ್ಲಿರೋದನ್ನ ಹಾಗೆ ಕಾಪಿ ಮಾಡ್ತೀರಾ. 1/4 7 1 minus 3 minus 19 minus 1 11 minus 11 minus 1 7 into
ಇಂಟು ಬಿ. ಬಿ ಮ್ಯಾಟ್ರಿಕ್ಸ್ ಅಂತಂದ್ರೆ ಇಲ್ಲಿ ಇದನ್ನು ನೋಟ್ ಮಾಡ್ಕೊಳ್ತಾರೆ. ಇದು 7 7, ಇದು -5 -5, ಇದು 12 ಆಯ್ತು. ನೆಕ್ಸ್ಟ್ ಮಲ್ಟಿಪ್ಲಿಕೇಶನ್. ಈ XYZ ನ ಹಾಗೆ ಕ್ಯಾರಿ ಮಾಡಿ, XYZ ನ ಹಾಗೆ ಕ್ಯಾರಿ ಮಾಡ್ತೀರಾ. 1/4 ಕೂಡ ಹಾಗೆ ಇರುತ್ತೆ. ಇದನ್ನ ರೋ ವೈಸ್, ಇದನ್ನ ಕಾಲಮ್ ವೈಸ್ ಮಲ್ಟಿಪ್ಲೈ ಮಾಡ್ತೀರಾ. ಮಲ್ಟಿಪ್ಲಿಕೇಶನ್ ಮಾಡ್ಬೇಕಂದ್ರೆ ನೀಟಾಗಿ ಮಲ್ಟಿಪ್ಲೈ ಮಾಡಬೇಕು. ಕ್ಯಾಲ್ಕುಲೇಟರ್ ಯೂಸ್ ಮಾಡ್ಕೊಂಡು ಮಾಡಿ. 7 7s 49, 1 into -5 -5, -3 into 12, -12 3s 36. ಆ ಥರ ಆಯ್ತು. ನೆಕ್ಸ್ಟ್ ಸೆಕೆಂಡ್ ಒನ್ ಇಂದ ಮಲ್ಟಿಪ್ಲೈ ಮಾಡಿ. 19 into 7, 19 into 7 ಎಷ್ಟಾಗಿರುತ್ತೆ ನಿಮಗೆ? 70 plus 63 3 13 133 ಆಯ್ತು. -133. ನೆಕ್ಸ್ಟ್ ಮೈನಸ್ ಇಂಟು ಮೈನಸ್ ಪ್ಲಸ್ 5 1s 5, 11 into 12, 12 into 10 120, 120ಗೆ ಪ್ಲಸ್ 12 into 1 12, 120ಗೆ 12 ನ ಆಡ್ ಮಾಡ್ತೀರಾ. 120 130 132 ಪ್ಲಸ್ 132. ನೆಕ್ಸ್ಟ್ ಅದಾದ್ಮೇಲೆ -11 into 7 -77, ಮೈನಸ್ ಇಂಟು ಮೈನಸ್ ಪ್ಲಸ್ 5 1s 5 ಪ್ಲಸ್ 7 into 12, 7 into 12 ಎಷ್ಟು ಬರುತ್ತೆ ಅದನ್ನ ನೋಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಅದನ್ನ ಕ್ಯಾಲ್ಕುಲೇಟರ್ ಯೂಸ್ ಮಾಡ್ಕೊಂಡು ಕ್ಯಾಲ್ಕುಲೇಟ್ ಮಾಡಿ. ದಟ್ ವ್ಯಾಲ್ಯೂ ಇಸ್ ಈಕ್ವಲ್ ಟು 1/4 into ಎಷ್ಟು ಬರುತ್ತೆ ನೋಡ್ಕೊಳ್ಳಿ. ಇಲ್ಲಿ 49 ಇದೆ, -5 -36 ಅಂತಂದ್ರೆ -41. 49 ಅಲ್ಲಿ 41 ಅನ್ನು ಸಬ್ಟ್ರಾಕ್ಟ್ ಮಾಡಿದ್ರೆ ನಿಮಗೆ 8 ಬರುತ್ತೆ. ನೆಕ್ಸ್ಟ್ 132 ನಲ್ಲಿ 133 ಕಳಿತೀರಾ, -1, 5 - 1 ಅಂತಂದ್ರೆ 4 ಬರುತ್ತೆ. ನೆಕ್ಸ್ಟ್ 84 ಅಲ್ಲಿ 77 ಸಬ್ಟ್ರಾಕ್ಟ್ ಮಾಡ್ತೀರಾ. 84 ಅಲ್ಲಿ 77 ಸಬ್ಟ್ರಾಕ್ಟ್ ಮಾಡ್ತೀರಾ ಅಂದ್ರೆ 4 + 3 7 ಬರುತ್ತೆ. 7 + 5 ಅಂತಂದ್ರೆ ನಿಮ್ಗೆ 12 ಬರುತ್ತೆ. ಇವಾಗ ಅದನ್ನ ಡಿವೈಡ್ ಮಾಡ್ಕೊಳ್ಳಿ. ಇಲ್ಲಿ ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ XYZ ಆಗಿರುತ್ತೆ, ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ 4 1s 4 2s 4 1s 4 1s 4 1s 4 3s. ಹಾಗಾದ್ರೆ ಇದಿಷ್ಟು ಆಗಿರುತ್ತೆ. ಫೈನಲ್ ಆಗಿ ಆನ್ಸರ್ ಏನ್ ಬರೀತೀರಾ? therefore x is equal to 2 ಬಂದಿರುತ್ತೆ, x is equal to, y is equal to 1 ಬಂದಿರುತ್ತೆ. ನೆಕ್ಸ್ಟ್ z is equal to 3 ಬಂದಿರುತ್ತೆ. ಕೊಟ್ಟು ಚೆಕ್ ಮಾಡ್ಕೊಂಡಿರ್ಬೇಕು ಅಂತಂದ್ರೆ ಫಸ್ಟ್ ಒಂದು x ಗೆ 2 ಕೊಡ್ತೀರಾ, y ಗೆ 1 ಕೊಡ್ತೀರಾ. 2 - 1, 2 - 1 ಅಂತಂದ್ರೆ -1. ಇಲ್ಲಿಗೆ ಏನ್ ಮಾಡ್ತೀರಾ ಅಂತಂದ್ರೆ z ಗೆ 3 ಕೊಡ್ತೀರಾ. 3 2s 6 ಗೆ 1 ಅನ್ನ ಆಡ್ ಮಾಡ್ತೀರಾ. ಅವಾಗ ನಿಮ್ಗೆ ಆನ್ಸರ್ ಏನ್ ಬಂದಿರುತ್ತೆ? 7 ಬಂದಿರುತ್ತೆ. ಗೊತ್ತಾಗ್ತಿದೆಯಲ್ವಾ? ಆ ತರ ವೆರಿಫೈ ಮಾಡ್ಕೋಬಹುದು. ನೆಕ್ಸ್ಟ್ ಅನದರ್ ಒನ್ ಇಂಪಾರ್ಟೆಂಟ್ ಕ್ವಶನ್. ಇದನ್ನ 3 ಟೈಮ್ಸ್ ರಿಪೀಟೆಡ್ ಆಗಿದೆ. ಮಾರ್ಚ್ 15, ಜೂನ್ 15 ಮತ್ತೆ ಮಾರ್ಚ್ 20. ಇವಾಗ ರೀಸೆಂಟ್ ಆಗಿ ನಿಮ್ಮ ಸೀನಿಯರ್ಸ್ ಎಕ್ಸಾಮ್ ಬರೆದಿದ್ರಲ್ಲ, ಆ ಎಕ್ಸಾಮ್ ಅಲ್ಲೂ ಕೂಡ ಈ ಕ್ವಶನ್ ಕೇಳಿದರೆ. ಸಾಲ್ವ್ 2x + 3y + 3z is equal to 5, x - 2y + z is equal to -4, 3x - y - 2z is equal to 3 by matrix method ಅಂತ ಕೇಳಿದ್ದಾರೆ. ಒನ್ಸ್ ಅಗೇನ್ ಫಸ್ಟ್ ನೀವೇನ್ ಮಾಡ್ತೀರಾ ಅಂತಂದ್ರೆ ಸೆಂಟೆನ್ಸ್ ಬರ್ದಿರ್ತೀರಾ. ದ ಮ್ಯಾಟ್ರಿಕ್ಸ್ ಫಾರ್ಮ್ ಆಫ್ ದ ಸಿಸ್ಟಮ್ ಈಸ್ ax is equal to b ಅಂತ ಬರ್ದಿರ್ತೀರಾ. ನೆಕ್ಸ್ಟ್ ವೇರ್ a matrix is equal to a is equal to ಬರಿತಾ ಬನ್ನಿ. x ಕೋಎಫಿಷಿಯಂಟ್ 2 ಇದೆ, y ಕೋಎಫಿಷಿಯಂಟ್ 3 ಇದೆ, z ಕೋಎಫಿಷಿಯಂಟ್ 3 ಇದೆ. 2 3 3. ನೆಕ್ಸ್ಟ್ ಅದೇ ತರ 1 ಇದೆ x ಕೋಎಫಿಷಿಯಂಟ್, y ಕೋಎಫಿಷಿಯಂಟ್ -2 ಇದೆ, z ಕೋಎಫಿಷಿಯಂಟ್ 1 ಇದೆ, x ಕೋಎಫಿಷಿಯಂಟ್ 3 ಇದೆ, y ಕೋಎಫಿಷಿಯಂಟ್ -1 ಇದೆ, z ಕೋಎಫಿಷಿಯಂಟ್ -2 ಇದೆ. ಇದು a ಮ್ಯಾಟ್ರಿಕ್ಸ್ ಆಗಿದೆ. ನೆಕ್ಸ್ಟ್ ಇನ್ ದ ಸೇಮ್ ವೇ x ಬರೀತೀರಾ. x ಅಂತಂದ್ರೆ ಇದು ಆಲ್ವೇಸ್ ಯಾವಾಗಲೂ ಕೂಡ x y z ಆಗಿರುತ್ತೆ. ಅಂಡ್ ದೆನ್ ನೆಕ್ಸ್ಟ್ ಬಿ ಮ್ಯಾಟ್ರಿಕ್ಸ್ ಬರೀತೀರಾ. ಬಿ ಅಂತಂದ್ರೆ ಕಾನ್ಸ್ಟೆಂಟ್ಸ್ಗಳು ಫಸ್ಟ್ ಒನ್ ಅಲ್ಲಿ 5 ಇದೆ, ನೆಕ್ಸ್ಟ್ ಒನ್ ಅಲ್ಲಿ -4 ಇದೆ, ನೆಕ್ಸ್ಟ್ ಒನ್ ಅಲ್ಲಿ 3 ಇದೆ. ಈ ತರ ಬರ್ಕೊಂಡು
ನೆಕ್ಸ್ಟ್ ಇದಾದ್ಮೇಲೆ ಡಿಟರ್ಮಿನೆಂಟ್ ಆಫ್ ಎ ಕ್ಯಾಲ್ಕುಲೇಟ್ ಮಾಡಬೇಕು. ನಾವು ಡಿಟರ್ಮಿನೆಂಟ್ ಆಫ್ ಎ ಇಸ್ ಈಕ್ವಲ್ ಟು ಎಕ್ಸ್ಪ್ಯಾನ್ಷನ್ ಮಾಡಿ +2 ಇಂಟು ಅರೋ ಮತ್ತೆ ಕಾಲಮ್ ಬಿಡ್ತೀರಾ, ಮೈನಸ್ ಇಂಟು ಮೈನಸ್ ಪ್ಲಸ್ 2 2s are 4 ಮೈನಸ್ ಆಫ್ ಮೈನಸ್ +1. ನೆಕ್ಸ್ಟ್ ಇದು ಮೈನಸ್ ಆಯಿತು, -3 ಇಂಟು ಕಾಲಮ್ ಮತ್ತೆ ರೋ ಬಿಡ್ತೀರಾ, 1 ಇಂಟು -2 ಅಂತಂದ್ರೆ -2, -3 ಇಂಟು 1 ಅಂತಂದ್ರೆ -3, ಈ ತರ ಆಯ್ತು. ನೆಕ್ಸ್ಟ್ ಲಾಸ್ಟ್ ಒನ್ಗೆ +3 ಇಂಟು ರೋ ಮತ್ತೆ ಕಾಲಮ್ ಬಿಡ್ತೀರಾ, 1 ಇಂಟು -1 ಅಂತಂದ್ರೆ -1 ಆಯ್ತು, ಮೈನಸ್ ಆಫ್ ಮೈನಸ್ ಪ್ಲಸ್ 2 3s ಅಂತಂದ್ರೆ 6 ಆಯ್ತು, ಇಸ್ ಈಕ್ವಲ್ ಟು 4 + 1 ಅಂತಂದ್ರೆ 5 ಗೆ 2 ನ ಮಲ್ಟಿಪ್ಲೈ ಮಾಡಿದ್ರೆ 10 ಬರುತ್ತೆ, -2 -3 -5 ಮೈನಸ್ ಆಫ್ ಮೈನಸ್ ಪ್ಲಸ್ 5 3s ಅಂತಂದ್ರೆ 15. ನೆಕ್ಸ್ಟ್ 6 ಅಲ್ಲಿ 1 ನ ಸಬ್ಟ್ರಾಕ್ಟ್ ಮಾಡ್ತೀರಾ 5 ಗೆ 3 ನ ಮಲ್ಟಿಪ್ಲೈ ಮಾಡ್ತೀರಾ 15. ಹಾಗಾಗಿ ನಿಮಗೆ ಫೈನಲ್ ಆಗಿ ವ್ಯಾಲ್ಯೂ ಏನಾಗಿರುತ್ತೆ, 15 + 15 30 + 10 ಅಂತಂದ್ರೆ 40. ಡಿಟರ್ಮಿನೆಂಟ್ ಆಫ್ ಎ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡಿದ್ರೆ ಅದು 40 ಬರುತ್ತೆ. ನೆಕ್ಸ್ಟ್ ಈ ಈಕ್ವೇಷನ್ ನ ಯೂಸ್ ಮಾಡ್ಕೊಳ್ತೀರಾ. ಅದನ್ನ ಯೂಸ್ ಮಾಡ್ತೀರಾ ಅಂತಂದ್ರೆ x ಕ್ಯಾನ್ ಬಿ ರಿಟರ್ನ್ ಆಸ್ x is equal to a inverse into b ಅಂತ ನೋಟ್ ಮಾಡ್ಕೋಬಹುದು. ಏನೋ ಮತ್ತೊಂದು ಕಡೆ ಕಳಿಸಿದ್ರೆ x ಗೊತ್ತಿರುತ್ತೆ, b ಗೊತ್ತಿರುತ್ತೆ, a inverse ಕ್ಯಾಲ್ಕುಲೇಟ್ ಮಾಡಬೇಕು, ಅದಕ್ಕೆ ಫಾರ್ಮುಲಾ ಯೂಸ್ ಮಾಡ್ತೀರಾ. ಬಟ್ a inverse is equal to 1/dta into adjoint a ಅಂತ ಬರೀತೀರಾ, 1/dta into adjoint a. ನೆಕ್ಸ್ಟ್ dta ಗೊತ್ತಿರುತ್ತೆ, adjoint a ಬೇಕು. ಈ adjoint a ನ ಕ್ಯಾಲ್ಕುಲೇಟ್ ಮಾಡಬೇಕು ಅಂತಂದ್ರೆ ಕೋಫ್ಯಾಕ್ಟರ್ಸ್ ಬೇಕು. ಅದಕ್ಕೋಸ್ಕರ ಏನ್ ಮಾಡ್ತೀರಾ ಅಂತಂದ್ರೆ ಕೋಫ್ಯಾಕ್ಟರ್ಸ್ ಆಫ್ ಎ ಬರೀತೀರಾ, ಕೋಫ್ಯಾಕ್ಟರ್ಸ್ ಆಫ್ ಎ 2 ಡಿಟರ್ಮಿನೆಂಟ್ಸ್. ವಿತ್ ಅದಕ್ಕೆ ಸೈನ್ ಬರ್ದಿರ್ತೀರಾ, ಪ್ಲಸ್ ಮೈನಸ್ ಪ್ಲಸ್ ಮೈನಸ್ ಪ್ಲಸ್ ಮೈನಸ್ ಪ್ಲಸ್ ಮೈನಸ್ ಪ್ಲಸ್. ನೆಕ್ಸ್ಟ್ ಎಲಿಮೆಂಟ್ಸ್ ಗಳನ್ನ ಲಿಸ್ಟ್ ಮಾಡ್ತಾ ಹೋಗ್ತೀರಾ. ನೋಡಿ 2 ಗೆ ಬೇಕು ಅಂತಂದ್ರೆ ರೋ ಮತ್ತೆ ಕಾಲಮ್ ಬಿಟ್ಬಿಡಿ, -2 1 -1 -2 -2 1 -1 -2. ಈ 3 ಗೆ ಬೇಕು ಕಾಲಮ್ ಮತ್ತೆ ರೋ ಬಿಟ್ಬಿಡಿ, 1 1 3 -2 1 1 3 -2. ಈ 3 ಗೆ ಬೇಕು ಕಾಲಮ್ ಮತ್ತೆ ರೋ ಬಿಡ್ತೀರಾ, 1 -2 3 -1 1 -2 3 -1. ನೆಕ್ಸ್ಟ್ 1 ಗೆ ಬೇಕು ರೋ ಮತ್ತೆ ಕಾಲಮ್ ಬಿಡಿ, 3 3 -1 -2 3 3 -1 -2. -2 ಬೇಕು ರೋ ಮತ್ತೆ ಕಾಲಮ್ ಬಿಡಿ, 2 3 3 -2 2 3 3 -2. ನೆಕ್ಸ್ಟ್ 1 ಬೇಕು ರೋ ಮತ್ತೆ ಕಾಲಮ್ ಬಿಡಿ, 2 3 3 -1 2 3 3 -1. ನೆಕ್ಸ್ಟ್ 3 ಗೆ ರೋ ಮತ್ತೆ ಕಾಲಮ್ ಬಿಡ್ತೀರಾ, 3 3 -2 1 3 3 -2 1. ನೆಕ್ಸ್ಟ್ -1 ಬೇಕು ಆ ಕಾಲಮ್ ಮತ್ತೆ ರೋ ಬಿಡ್ತೀರಾ, 2 3 1 1 2 3 1 1. -2 ಗೆ ಕಾಲಮ್ ಮತ್ತೆ ರೋ ಬಿಡ್ತೀರಾ, 2 3 1 -2 2 3 1 -2. ಈ ತರ ಆಯ್ತು. ನೋಡಿ ಇದನ್ನ ಕರೆಕ್ಟ್ ಆಗಿರ್ಬೇಕು. ಕೋಫ್ಯಾಕ್ಟರ್ಸ್ ನ ಯಾರು ಕರೆಕ್ಟ್ ಆಗಿ ಬರ್ದಿರ್ತೀರೋ ಅವ್ರಿಗೆ ಆನ್ಸರ್ ಕರೆಕ್ಟ್ ಆಗಿ ಬರುತ್ತೆ, ಡಿಟರ್ಮಿನೆಂಟ್ ಮತ್ತೆ ಕೋಫ್ಯಾಕ್ಟರ್. ಇದರಲ್ಲಿ ಎರಡರಲ್ಲಿ ಯಾವ್ದಾದ್ರು ಒಂದು ಪ್ಲಸ್ ಮೈನಸ್ ಮಿಸ್ ಆದ್ರೆ ರಾಂಗ್ ಆನ್ಸರ್ ಆಗುತ್ತೆ. ಇಸ್ ಈಕ್ವಲ್ ಟು ನೋಡಿ ಮೈನಸ್ ಇಂಟು ಮೈನಸ್ ಪ್ಲಸ್ 2 2s are 4 + 1 4 + 1 ಅಂತಂದ್ರೆ ಇದು 5 ಆಯ್ತು. ನೆಕ್ಸ್ಟ್ -2 -3 -5, ಇಲ್ಲಿ ಮೈನಸ್ ಇರೋದ್ರಿಂದ +5. ನೆಕ್ಸ್ಟ್ -1 ಪ್ಲಸ್ 3 2s are 6 6 ಅಲ್ಲಿ 1 ಅನ್ನು ಸಬ್ಟ್ರಾಕ್ಟ್ ಮಾಡ್ತೀರಾ 5 ಬರುತ್ತೆ. ನೆಕ್ಸ್ಟ್ -6 + 3 -6 + 3 3 ಅಲ್ಲಿ 6 ಸಬ್ಟ್ರಾಕ್ಟ್ ಮಾಡಿದ್ರೆ -3, ಇಲ್ಲೊಂದು ಮೈನಸ್ ಇರೋದ್ರಿಂದ +3. ನೆಕ್ಸ್ಟ್ -4 -3 3s are 9 -4 -9 ಅಂತಂದ್ರೆ -13. ನೆಕ್ಸ್ಟ್ -2 -9 -11, ಇಲ್ಲೊಂದು ಮೈನಸ್ ಇದೆ ಆದ್ರಿಂದ ಏನ್ ಮಾಡ್ತೀರಾ ಅದನ್ನ +11. ಅಂಡ್ ದೆನ್ 3 1s are 3 ಪ್ಲಸ್ 3 2s are 6 3 + 6 ಅಂತಂದ್ರೆ 9. 2 -3 -1, ಇಲ್ಲೊಂದು ಮೈನಸ್ ಇದೆ +1.
-4 -3 -4 -3 -7 -7 ಇದು cofactors. Next we want adjoint. Adjoint of a matrix is nothing but by interchanging the rows and columns of the cofactor matrix. ಅಂದ್ರೆ ಏನಾಯ್ತು 5 5 3 3 9 next 5 -13 1 5 11 -7. This is the adjoint. Therefore write A inverse. A inverse is equal to 1 by det A. Det A ಅಂತಂದ್ರೆ 40 into adjoint A. Adjoint A ಅಂತಂದ್ರೆ 539 5 -13 1 5 11 -7 ಈ ತರ ಆಯ್ತು. ಇದು A inverse. ನೆಕ್ಸ್ಟ್ ನಮಗೆ x ಬೇಕು ಅಂತಂದ್ರೆ ಅದನ್ನ ಈಕ್ವೇಶನ್ ಸ್ಟಾರ್ ಅಂತ ತಗೊಂಡಿರ್ತೀರಾ. ನೆಕ್ಸ್ಟ್ ಬರೀತೀರಾ ಫ್ರಮ್ equation star. From equation star we get a equation star ಗೆ x ಇದೆ. x ಅಂತಂದ್ರೆ ನಮಗೆ ಗೊತ್ತಿರುತ್ತೆ x y z. ನೆಕ್ಸ್ಟ್ is equal to A inverse ಇದೆ. ಅಂತಂದ್ರೆ ಇದನ್ನ ಹಾಗೆ ಕ್ಯಾರಿ ಮಾಡ್ತೀರಾ 1/40 ಇದು 5 3 9 5 -13 1 5 11 -7 into B matrix is nothing but 5 5 -4 3. Simplify ಮಾಡಿ. That is xyz is equal to 1/40 into ಇದನ್ನ ರೋ ವೈಸ್ ಇದನ್ನ ಕಾಲಮ್ ವೈಸ್ ಮಲ್ಟಿಪ್ಲೈ ಮಾಡ್ತೀರಾ. 5 5s are 25 3 into -4 -12 9 3s are 27. Next 5 5s are 25 minus into minus plus 13 4s are 52 plus 3 1s are 3. 5 5s are 25 minus 4 into 11 44 minus 7 3s are 21. Calculate ಮಾಡಿ. That value is equal to 1/40 into simplification ಮಾಡ್ಕೊಳ್ಳಿ. 25 ನಲ್ಲಿ 12 ನ ಸಬ್ಟ್ರಾಕ್ಟ್ ಮಾಡ್ತೀರಾ 13 ನ 27 ಗೆ ಆಡ್ ಮಾಡಿದ್ರೆ 40 ಅಂದ್ರೆ 40. ನೆಕ್ಸ್ಟ್ 52 plus 3 55 55 plus 5 60 plus 20 80. Next -24 -21 -44 -21 -65 ನಲ್ಲಿ 25 ನ ಸಬ್ಟ್ರಾಕ್ಟ್ ಮಾಡಿದ್ರೆ -40 ಇಂದ ಡಿವೈಡ್ ಮಾಡ್ತೀರಾ. 40 ಇಂದ ಡಿವೈಡ್ ಮಾಡಿದ್ರೆ xyz is equal to 41s are 41. Next 41s are 42s are 41s are 40 minus 1s are. Therefore the value of x is equal to 1, value of y is equal to 2 and the value of z is equal to -1. ಇದು ಈ ಸಲ ನಿಮಗೆ ಕೇಳಿರ್ತಕ್ಕಂಥ ಕ್ವಶನ್. ಲಾಸ್ಟ್ ಅಲ್ಲಿ ನೀವು ಬರ್ದಿರ್ತಕ್ಕಂಥದ್ದು ಕರೆಕ್ಟ್ ಆಗಿದೆಯಾ ಇಲ್ವಾ ಅಂತ ಗೊತ್ತಾಗ್ಲಿಕ್ಕೆ ಚೆಕ್ ಮಾಡ್ಕೊಳ್ಳಿಕ್ಕೆ ಸಬ್ಸ್ಟಿಟ್ಯೂಟ್ ಮಾಡ್ತೀರಾ. ಇಲ್ಲಿ 2 into 1 2 plus 3 2s are 6 plus 2 8 minus 3 into -1 -3 8 ಅಲ್ಲಿ 3 ಸಬ್ಟ್ರಾಕ್ಟ್ ಮಾಡ್ತೀರಾ 5 ಸಿಗುತ್ತೆ. therefore ನೀವು ಮಾಡಿರ್ತಕ್ಕಂಥ ಆನ್ಸರ್ ಏನಾಗಿರುತ್ತೆ ಕರೆಕ್ಟ್ ಆಗಿರುತ್ತೆ. ಈ ತರ ಸಾಲ್ವ್ ಮಾಡ್ತೀರಾ. ನೆಕ್ಸ್ಟ್ ಅದೇ ತರ ಫೋರ್ತ್ ಒನ್ ಅದನ್ನ ಮಾರ್ಚ್ 2019 ಅಲ್ಲಿ ಕೇಳಿದರೆ ಸಾಲ್ವ್ 3x minus 2y plus 3z is equal to 8 2x plus y minus z is equal to 1 4x minus 3y plus 2z is equal to 4 by matrix method ಅಂತ ಹೇಳಿದ್ದಾರೆ. ಸೇಮ್ ಪ್ರೊಸೀಜರ್ ನ ಫಾಲೋ ಮಾಡ್ತೀರಾ. ಫಸ್ಟ್ ದ ಮ್ಯಾಟ್ರಿಕ್ಸ್ ಫಾರ್ಮ್ ಆಫ್ ದ ಈಕ್ವೇಷನ್ ಇಸ್ ax is equal to b ಅಂತ ಬರೆದು ನೆಕ್ಸ್ಟ್ ಇದಾದ್ಮೇಲೆ ನೀವೇನ್ ಮಾಡಬೇಕು ಅಂತಂದ್ರೆ ಬೇರೆ ಎ ಮ್ಯಾಟ್ರಿಕ್ಸ್ ನೋಟ್ ಮಾಡ್ತೀರಾ. a is equal to ಕೋಎಫಿಷಿಯಂಟ್ಸ್ ಗಳು 3 ಇದೆ -2 ಇದೆ 3 ಇದೆ. ನೆಕ್ಸ್ಟ್ ಇಲ್ಲಿ 2 ಕೋಎಫಿಷಿಯಂಟ್ ಆಫ್ y 1 z ಕೋಎಫಿಷಿಯಂಟ್ -1 x ಕೋಎಫಿಷಿಯಂಟ್ 4 ಇದೆ y ಕೋಎಫಿಷಿಯಂಟ್ -3 ಇದೆ z ಕೋಎಫಿಷಿಯಂಟ್ 2 ಇದೆ. ಇದು a ಮ್ಯಾಟ್ರಿಕ್ಸ್ ಆಗಿರುತ್ತೆ. and then next x is equal to the always xyz ಆಗಿರುತ್ತೆ.
ನೆಕ್ಸ್ಟ್ ಅಂಡ್ ದೆನ್ ಬಿ ಮ್ಯಾಟ್ರಿಕ್ಸ್ ಇಸ್ ಈಕ್ವಲ್ ಟು 8 1 4 ಈ ತರ ಆಯ್ತು. ನೆಕ್ಸ್ಟ್ ನಾವು ಡಿಟರ್ಮಿನೆಂಟ್ ಆಫ್ ಎ ಕ್ಯಾಲ್ಕುಲೇಟ್ ಮಾಡ್ತೀರಾ. ಡಿಟರ್ಮಿನೆಂಟ್ ಆಫ್ ಎ ಇಸ್ ಈಕ್ವಲ್ ಟು ಪ್ಲಸ್ 3 ಇಂಟು 2 1s are 2 ಮೈನಸ್ ಇಂಟು ಮೈನಸ್ ಪ್ಲಸ್ ಆಗಿರುತ್ತೆ. 3 1s are 3. ನೆಕ್ಸ್ಟ್ ಮೈನಸ್ ಆಫ್ ಮೈನಸ್ ಪ್ಲಸ್ 2 ಕಾಲಮ್ ಮತ್ತೆ ರೋ ಬಿಡ್ತೀರಾ. 2 2s are 4 ಮೈನಸ್ ಆಫ್ ಮೈನಸ್ ಪ್ಲಸ್ 4 1s are 4 ಪ್ಲಸ್ 3 ಇಂಟು ಆ ರೋ ಮತ್ತೆ ಕಾಲಮ್ ಬಿಡ್ತೀರಾ. 2 ಇಂಟು ಮೈನಸ್ 3 ಮೈನಸ್ 6 ಮೈನಸ್ 4 ಇಂಟು 1 ಮೈನಸ್ 4 ಇಸ್ ಈಕ್ವಲ್ ಟು 2 ನಲ್ಲಿ 3 ನ ಸಬ್ಟ್ರಾಕ್ಟ್ ಮಾಡ್ತೀರಾ ಮೈನಸ್ 1 ಮೈನಸ್ 1 ಗೆ 3 ನ ಮಲ್ಟಿಪ್ಲೈ ಮಾಡ್ತೀರಾ ಮೈನಸ್ 3 4 ಪ್ಲಸ್ 4 8 2s are 16 ಮೈನಸ್ 6 ಮೈನಸ್ 4 ಮೈನಸ್ 10 3 ನ ಮಲ್ಟಿಪ್ಲೈ ಮಾಡಿದ್ರೆ ಮೈನಸ್ 30. ಇವಾಗ ಈ ವ್ಯಾಲ್ಯೂನ ನೀವೇನಾದ್ರೂ ಕೂಡ ಕ್ಯಾಲ್ಕುಲೇಟ್ ಮಾಡ್ತೀರಾ ಅಂತಂದ್ರೆ ದಟ್ ವ್ಯಾಲ್ಯೂ ಇಸ್ ಈಕ್ವಲ್ ಟು ಸಿಂಪ್ಲಿಫೈ ಮಾಡಿದ್ರೆ 16 ನಲ್ಲಿ 3 ನ ಸಬ್ಟ್ರಾಕ್ಟ್ ಮಾಡ್ತೀರಾ. 16 ನಲ್ಲಿ 3 ನ ಸಬ್ಟ್ರಾಕ್ಟ್ ಮಾಡ್ತೀರಾ ಅಂತಂದ್ರೆ 13 ನಲ್ಲಿ 30 ನ ಸಬ್ಟ್ರಾಕ್ಟ್ ಮಾಡ್ತೀರಾ. ಅವಾಗ ನಿಮಗೆ 17 ಬರುತ್ತೆ. ಯಾವ 17 ಅಂತಂದ್ರೆ ಮೈನಸ್ 17 ಬರುತ್ತೆ. ಡಿಟರ್ಮಿನೆಂಟ್ ವ್ಯಾಲ್ಯೂ ನೋಡಿ ಸ್ವಲ್ಪ ಡಿಫರೆಂಟ್ ಆಗಿದೆ. ಮೈನಸ್ 17 ನೀಟಾಗಿ ಆ ಮೈನಸ್ 17 ಆನ್ಸರ್ ಅಷ್ಟು ಬಂದಿರಬೇಕು. ನೆಕ್ಸ್ಟ್ ಅದಾದ್ಮೇಲೆ ಏನ್ ಮಾಡಬೇಕು ಅಂತಂದ್ರೆ ಈ ಈಕ್ವೇಶನ್ ಅಲ್ಲಿ ಎಕ್ಸ್ ಇಸ್ ಈಕ್ವಲ್ ಟು ಬರ್ಕೊಳ್ತೀರಾ. ಎಕ್ಸ್ ಇಸ್ ಈಕ್ವಲ್ ಟು ಎ ಇನ್ವರ್ಸ್ ಇಂಟು ಬಿ ಅಂಡ್ ದೆನ್ ಇದನ್ನ ಈಕ್ವೇಶನ್ ಸ್ಟಾರ್ ಅಂತ ತಗೊಳ್ತೀರಾ. ನೆಕ್ಸ್ಟ್ ಬಟ್ ವಿ ನೋ ದಟ್ ಎ ಇನ್ವರ್ಸ್ ಇಸ್ ಈಕ್ವಲ್ ಟು 1/dt ಇಂಟು ಅಡ್ಜಾಯಿಂಟ್ ಎ. ಈ ಫಾರ್ಮುಲಾ ಗೊತ್ತಿರುತ್ತೆ. 1/dt ಇಂಟು ಅಡ್ಜಾಯಿಂಟ್ ಎ. ಡೆಟ್ ಎ ಗೊತ್ತು, ಅಡ್ಜಾಯಿಂಟ್ ಎ ಕ್ಯಾಲ್ಕುಲೇಟ್ ಮಾಡಬೇಕು. ಅಡ್ಜಾಯಿಂಟ್ ಎ ಬೇಕು ಅಂತಂದ್ರೆ ಕೋಫ್ಯಾಕ್ಟರ್ಸ್ ಗಳನ್ನ ಬರೀಬೇಕು. ಕೋಫ್ಯಾಕ್ಟರ್ಸ್ ಆಫ್ ಎ ಇಸ್ ಈಕ್ವಲ್ ಟು ಮತ್ತೆ ಹೇಳ್ತಾ ಇದ್ದೀನಿ, ಕೋಫ್ಯಾಕ್ಟರ್ಸ್ ತುಂಬಾ ಇಂಪಾರ್ಟೆಂಟ್. ಇದನ್ನ ಯಾರು ಕರೆಕ್ಟ್ ಆಗಿ ಬರೀತಾರೋ ಅವ್ರಿಗೆ ಆನ್ಸರ್ ಕರೆಕ್ಟ್ ಆಗಿ ಬಂದಿರುತ್ತೆ. ಕೋಫ್ಯಾಕ್ಟರ್ಸ್ ಗಳನ್ನ ನೀಟಾಗಿ ಬರೆದಿರಬೇಕು ವಿತ್ ಸೈನ್ ಇಲ್ಲ ಹಾಗೆ ಇರಬೇಕು. ಒಂದು ಸ್ವಲ್ಪನೂ ಕೂಡ ಚೇಂಜಸ್ ಇರಬಾರ್ದು. ಒಂದು ಪ್ಲಸ್ ಮೈನಸ್ ಮಿಸ್ ಆದ್ರೂ ಕೂಡ ನಿಮಗೆ ಪ್ರಾಬ್ಲಮ್ ತಪ್ಪಾಗ್ಬಿಡುತ್ತೆ. ನೆಕ್ಸ್ಟ್ ಸೈನ್ ಬರೀತಾರೆ. ಈ ತರ ಬರ್ಕೊಂಡಾದ್ಮೇಲೆ ಸೈನ್ ಪ್ಲಸ್ ಮೈನಸ್ ಪ್ಲಸ್ ಮೈನಸ್ ಪ್ಲಸ್ ಮೈನಸ್ ಪ್ಲಸ್ ಮೈನಸ್ ಪ್ಲಸ್ ಎಲಿಮೆಂಟ್ಸ್ ಗಳನ್ನ ಬರೀತಾ ಹೋಗಿ. 3 ಗೆ ಕೋಫ್ಯಾಕ್ಟರ್ಸ್ ಬೇಕು ಅಂತಂದ್ರೆ ರೋ ಮತ್ತೆ ಕಾಲಮ್ ಡಿಲೀಟ್ ಮಾಡ್ತೀರಾ. 1 ಮೈನಸ್ 1 ಮೈನಸ್ 3 2 1 ಮೈನಸ್ 1 ಮೈನಸ್ 3 2 ಮೈನಸ್ 2 ಗೆ ಕಾಲಮ್ ಮತ್ತೆ ರೋ ಡಿಲೀಟ್ ಮಾಡ್ತೀರಾ. 2 ಮೈನಸ್ 1 4 2 ಮೈನಸ್ 1 4 2 3 ಬೇಕು ಕಾಲಮ್ ಮತ್ತೆ ರೋ ನ ಡಿಲೀಟ್ ಮಾಡ್ತೀರಾ. 2 1 4 ಮೈನಸ್ 3 2 1 4 ಮೈನಸ್ 3. ನೆಕ್ಸ್ಟ್ 2 ಗೆ ಬೇಕು ಆ ರೋ ಮತ್ತೆ ಕಾಲಮ್ ಡಿಲೀಟ್ ಮಾಡಿ. ಮೈನಸ್ 2 3 ಮೈನಸ್ 3 2 ಮೈನಸ್ 2 3 ಮೈನಸ್ 3 2. ನೆಕ್ಸ್ಟ್ ಅದಾದ್ಮೇಲೆ 1 ಗೆ ಬೇಕು ಆ ರೋ ಮತ್ತೆ ಕಾಲಮ್ ಡಿಲೀಟ್ ಮಾಡಿ. 3 3 4 2 3 3 4 2. ನೆಕ್ಸ್ಟ್ ಮೈನಸ್ 1 ಗೆ ಆ ರೋ ಮತ್ತೆ ಕಾಲಮ್ ಬಿಡಿ. 3 ಮೈನಸ್ 2 4 ಮೈನಸ್ 3 3 ಮೈನಸ್ 2 4 ಮೈನಸ್ 3. ನೆಕ್ಸ್ಟ್ 4 ಗೆ ಕಾಲಮ್ ಮತ್ತೆ ರೋ ಬಿಡಿ. ಮೈನಸ್ 2 3 1 ಮೈನಸ್ 1 ಮೈನಸ್ 2 3 1 ಮೈನಸ್ 1 1 ಮೈನಸ್ 1. ನೆಕ್ಸ್ಟ್ ಮೈನಸ್ 3 ಗೆ ರೋ ಮತ್ತೆ ಕಾಲಮ್ ಬಿಡಿ. 3 3 2 ಮೈನಸ್ 1 3 3 2 ಮೈನಸ್ 1. ನೆಕ್ಸ್ಟ್ 2 ಗೆ ರೋ ಮತ್ತೆ ಕಾಲಮ್ ಬಿಡಿ. 3 ಮೈನಸ್ 2 2 1 3 ಮೈನಸ್ 2 2 1. ಸಿಂಪ್ಲಿಫೈ ಮಾಡಿ. 2 ಮೈನಸ್ 3 2 ಮೈನಸ್ 3 ಅಂದ್ರೆ ಮೈನಸ್ 1 ಬರುತ್ತೆ. ಇಲ್ಲಿ ಪ್ಲಸ್ ಇರೋದ್ರಿಂದ ಅದು ಮೈನಸ್ 1 ಆಯಿತು. ನೆಕ್ಸ್ಟ್ 4 ಪ್ಲಸ್ 5 ಅಂತಂದ್ರೆ 9 ಗೆ ಯಾವ ಸೈಡ್ ಇದೆ ಮೈನಸ್ ಇದೆ. 2 ಇಂಟು ಮೈನಸ್ 3 ಮೈನಸ್ 6 ಮೈನಸ್ 4 ಮೈನಸ್ 10. ನೆಕ್ಸ್ಟ್ ಮೈನಸ್ 4 ಪ್ಲಸ್ 9 ಅಲ್ಲಿ 4 ನ ಸಬ್ಟ್ರಾಕ್ಟ್ ಮಾಡ್ತೀರಾ 5 ಬರುತ್ತೆ. ಸೈನ್ ಯಾವ್ದಿದೆ ಮೈನಸ್ ಇದೆ. 3 2s are 6 ಮೈನಸ್ 12 6 ಮೈನಸ್ 12 ಮೈನಸ್ 6 ಮೈನಸ್ 6 ಮೈನಸ್ 9 ಪ್ಲಸ್ 8 ಮೈನಸ್ 9 ಮೈನಸ್ 1 ಇಲ್ಲಿ ಮೈನಸ್ ಇರೋದ್ರಿಂದ ಪ್ಲಸ್ 1. 2 ಮೈನಸ್ 3
-1 -1 -3 -6 -9 ಮೈನಸ್ ಇರೋದ್ರಿಂದ +9 3 ಪ್ಲಸ್ 2 2s 4 3 ಪ್ಲಸ್ 4 ಅಂತಂದ್ರೆ 7 ಇದು ಕೋಫ್ಯಾಕ್ಟರ್ಸ್ ಆದ್ಮೇಲೆ ನೀವೇನ್ ಮಾಡಬೇಕು ಅಂತಂದ್ರೆ ಅಡ್ಜಾಯಿಂಟ್ ಬರೀಬೇಕು. ಅಡ್ಜಾಯಿಂಟ್ ಯಾವ ತರ ಬರೀತೀರಾ ಅಂತಂದ್ರೆ ಬೈ ಇಂಟರ್ಚೇಂಜಿಂಗ್ ರೋಸ್ ಅಂಡ್ ಕಾಲಮ್ಸ್ ಆಫ್ ದಿ ಕೋಫ್ಯಾಕ್ಟರ್ಸ್. -1 -1 -5 -1 -9 -6 +9 -10 1 7 ಈ ತರ ಆಯ್ತು ಅಡ್ಜಾಯಿಂಟ್ ಗೊತ್ತಿದೆ, ಡೆಟ್ ಗೊತ್ತಿದೆ, ಎ ಇನ್ವರ್ಸ್ ಬರೀಬೇಕು. ಎ ಇನ್ವರ್ಸ್ ಬೇಕು ಅಂತಂದ್ರೆ therefore ಎ ಇನ್ವರ್ಸ್ is equal to 1 by det A. det A ಅಂತಂದ್ರೆ -17 into adjoint A -1 -5 -1 -9 -6 +9 -10 1 7 ಇದು ಎ ಇನ್ವರ್ಸ್. ಎ ಇನ್ವರ್ಸ್ ಗೊತ್ತಿದೆ. ನೆಕ್ಸ್ಟ್ ಫ್ರಮ್ ಈಕ್ವೇಶನ್ ಸ್ಟಾರ್ಟ್ ಫ್ರಮ್ equation star we get ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ x ಇದೆ. x ಅಂತಂದ್ರೆ ಮ್ಯಾಟ್ರಿಕ್ಸ್ XYZ ಆಗಿರುತ್ತೆ is equal to A ಇನ್ವರ್ಸ್ ಅಂತಂದ್ರೆ ಆಲ್ರೆಡಿ ಗೊತ್ತಿದೆ 1 divided by -17 -1 -5 -1 -9 -6 +9 -10 1 7 into B ಮ್ಯಾಟ್ರಿಕ್ಸ್ ಬರ್ಕೊಳ್ತೀರಾ. B ಮ್ಯಾಟ್ರಿಕ್ಸ್ ಅಂತಂದ್ರೆ 8 1 4 ಮಲ್ಟಿಪ್ಲೈ ಮಾಡ್ತೀರಾ. ದಟ್ ಈಸ್ XYZ is equal to 1 divided by -17 into ಮಲ್ಟಿಪ್ಲೈ ಮಾಡಬೇಕಾದ್ರೆ ಜಾಸ್ತಿ ಮೈನಸ್ ಇರೋದ್ರಿಂದ ನೀಟಾಗಿ ಮಲ್ಟಿಪ್ಲೈ ಮಾಡಿ. -1 into 8 -8 -5 into 1 -5 -1 into 4 -4. ನೆಕ್ಸ್ಟ್ -8 into 9 -72 -6 into 1 -6 9 4s 36 -10 into 8 -80 1 into 1 +1 7 4s 28 is equal to ಇದನ್ನಾಗೆ ಬರ್ಕೊಳ್ಳೋಣ -1/17 ಅಥವಾ 1/-17 ಎರಡು ಒಂದೇ. ಇದನ್ನ ಸಿಂಪ್ಲಿಫೈ ಮಾಡಿ -8 -5 -13 -4 ಅಂದ್ರೆ -17 ಆಯ್ತು. ನೆಕ್ಸ್ಟ್ 32 ಇದೆ, 72 ಇದೆ. 72 ನಲ್ಲಿ ಅಥವಾ ಇವೆರಡನ್ನ ಸಿಂಪ್ಲಿಫೈ ಮಾಡ್ಕೊಳ್ಳೋಣ. 36 ಅಲ್ಲಿ 72 ನ ಸಬ್ಟ್ರಾಕ್ಟ್ ಮಾಡಿ. 36 ಅಲ್ಲಿ 72 ನ ಸಬ್ಟ್ರಾಕ್ಟ್ ಮಾಡಿದ್ರೆ -36 ಬರುತ್ತೆ. -36 -6 -36 -6 ಅಂತಂದ್ರೆ -42. ನೆಕ್ಸ್ಟ್ ಇಲ್ಲಿ 28 ಇದೆ +1 29 ಅಲ್ಲಿ 80 ನ ಸಬ್ಟ್ರಾಕ್ಟ್ ಮಾಡ್ತೀರಾ ಅಂದ್ರೆ ಎಷ್ಟು ಬರುತ್ತೆ -51 ಬರುತ್ತೆ. ನೆಕ್ಸ್ಟ್ ಇದನ್ನ ಸಿಂಪ್ಲಿಫೈ ಮಾಡಬೇಕು. ದಟ್ ಈಸ್ XYZ is equal to ಮೈನಸ್ ಕ್ಯಾನ್ಸಲ್ ಆಯಿತು. 17 1s 17 ಆದ್ರಿಂದ 1 ಬಂತು ಫಸ್ಟ್ ವ್ಯಾಲ್ಯೂ. ನೆಕ್ಸ್ಟ್ ಸೆಕೆಂಡ್ ಒನ್ 17 2s 34 ಇಲ್ಲಿ 42 ಇದೆ. ಅದೇ ತರ ಇದನ್ನ ಚೆಕ್ ಮಾಡ್ಕೊಳ್ಳಿ. 34 ಮೈನಸ್ ಕ್ಯಾನ್ಸಲ್ ಆಯಿತು. 17 1s 17 3s ಆದ್ರಿಂದ ಏನಾಗಿರುತ್ತೆ ಅಂತಂದ್ರೆ 3 ಆಗಿರುತ್ತೆ. ನೆಕ್ಸ್ಟ್ ಇಲ್ಲಿ 42 ಬಂದಿದೆಯಲ್ಲ, ಎಲ್ಲೋ ಮಿಸ್ ಆಗಿರುತ್ತೆ, ಅದನ್ನ ಚೆಕ್ ಮಾಡ್ಕೊಳ್ಳಿ. ಎಕ್ಸಾಂಪಲ್ ಇಲ್ಲಿ ನೋಡ್ತೀರಾ ಅಂತಂದ್ರೆ 36 ಅಲ್ಲಿ 6 ನ ಸಬ್ಟ್ರಾಕ್ಟ್ ಮಾಡಿದ್ರೆ 30 ನಲ್ಲಿ 72 ನ ಸಬ್ಟ್ರಾಕ್ಟ್ ಮಾಡ್ತೀರಾ -32 ಸಾರಿ ಇದು 42 ಅಲ್ಲ -32 ಮೈನಸ್ ಕ್ಯಾನ್ಸಲ್ ಆಯಿತು. 7 1s 7 2s ಅಂದ್ರೆ ನಿಮ್ಗೆ ಆನ್ಸರ್ ಎಷ್ಟು ಬರುತ್ತೆ? ಇದು 2 ಆಯಿತು. ಮೈನಸ್ ಕ್ಯಾನ್ಸಲ್ ಆಗಿರುತ್ತೆ. therefore ಹಾಗಾದ್ರೆ x ಗೆ ವ್ಯಾಲ್ಯೂ ಏನು ಬಂತು? x is equal to 1, y ಗೆ y is equal to 2, z is equal to 3 ಬಂದಿರುತ್ತೆ. ಗೊತ್ತಾಯ್ತಲ್ವಾ? ಇದು -17 ಆಯಿತು. ಇಲ್ಲಿ 36 ಅಲ್ಲಿ 6 ನ ಸಬ್ಟ್ರಾಕ್ಟ್ ಮಾಡಿದ್ರೆ 30 ಇರುತ್ತೆ. 30 ನಲ್ಲಿ 72 ನ ಸಬ್ಟ್ರಾಕ್ಟ್ ಮಾಡ್ತೀರಾ, ಅವಾಗ ನಿಮ್ಗೆ ಆನ್ಸರ್ 34 ಬರುತ್ತೆ. 17 1s 17 2s ಆ ತರ ಆಗಿರುತ್ತೆ. ಇಷ್ಟು ವೆರಿಫೈ ಆಗಿರುತ್ತೆ. x is equal to 1, y is equal to 2, z is equal to 3 ಬಂದಿರುತ್ತೆ.
ಲಾಸ್ಟ್ ಒನ್ ಪ್ರಾಬ್ಲಮ್ ಅಲ್ಲಿ ಒಂದು ಸ್ವಲ್ಪ ಕರೆಕ್ಷನ್ ಮಾಡ್ಕೊಳ್ಳಿ. ಈ ಕೋಫ್ಯಾಕ್ಟರ್ಸ್ ಸೆಕೆಂಡ್ ಒನ್ 4 2 2s 4 ಮೈನಸ್ 4 1s 4 ಅಂದ್ರೆ ಇದು -8 ಆಗಬೇಕು. ಅದೊಂದು ನಂಬರ್ -8, ಅದೊಂದು ನಂಬರ್ನ ಮಾತ್ರ 9 ಇರೋ ಕಡೆ ಇಲ್ಲ. -1 -8 ಇದು -8 ಆಗಬೇಕು. ಒನ್ಸ್ ಅಗೇನ್ -8 ಆಗಬೇಕು, -8 ಆಗಬೇಕು. ಇದನ್ನ ಫಸ್ಟ್ ಒನ್ ಕರೆಕ್ಟ್ ಆಗಿರುತ್ತೆ, ಸೆಕೆಂಡ್ ಒನ್ -8 8s 64 ಇವಾಗ ಕರೆಕ್ಟ್ ಆಗಿ ಬರುತ್ತೆ. -64 -6 -70 36 ಅಲ್ಲಿ -70ನ ಸಬ್ಟ್ರಾಕ್ಟ್ ಮಾಡಿದ್ರೆ ಇನ್ನು ರಿಮೈನಿಂಗ್ ನಿಮಗೆ -34 ಬರುತ್ತೆ. ಮೈನಸ್ ಕ್ಯಾನ್ಸಲ್ ಆಗಿ 17 1s 17 2s ಬರುತ್ತೆ. ಇದು ಕರೆಕ್ಷನ್. ಅದೊಂದು ಕೋಫ್ಯಾಕ್ಟರ್ನ ಚೇಂಜ್ ಮಾಡಬೇಕು, ಸ್ವಲ್ಪ ಮಿಸ್ ಆಗಿತ್ತು. ನೆಕ್ಸ್ಟ್ ಇದಾದ್ಮೇಲೆ ಫಿಫ್ತ್ ಒನ್ ಇದನ್ನ ಮಾರ್ಚ್ 17 ಅಲ್ಲಿ ಕೇಳಿದರೆ ಸೇಮ್ x - y + 2z = 1. ಇಲ್ಲಿ ಸೆಕೆಂಡ್ ಒನ್ ಅಲ್ಲಿ x ಗೆ ವ್ಯಾಲ್ಯೂ ಇರಲ್ಲ. ಅವಾಗ ನೀವು ಮ್ಯಾಟ್ರಿಕ್ಸ್ ನ ಬರಿಬೇಕಾದ್ರೆ ನೋಡಿ, ಇದಕ್ಕೆ ಮ್ಯಾಟ್ರಿಕ್ಸ್ ಬರೋದು ಈ ತರ ಆಯ್ತು, 1 -1 2 ಎ ಮ್ಯಾಟ್ರಿಕ್ಸ್, x ಇರಲ್ಲ 0 ಬರ್ಕೊಳ್ತೀರಾ, 2 -3. ನೆಕ್ಸ್ಟ್ ಇದು 3 ಇದು -2 ಇದು 4 ಇಷ್ಟೇ. ಯಾವ್ದು ಇರಲ್ವೋ ಅದಕ್ಕೆ 0 ಬರ್ಕೊಳ್ತೀರಾ, ಈ ತರ ಬರ್ಕೋಬೇಕು. ನೆಕ್ಸ್ಟ್ ಅದು ಹೋಮ್ ವರ್ಕ್ ನಿಮಗೆ ಮಾರ್ಚ್ 17 ಅದೊಂದು ಸಾಲ್ವ್ ಮಾಡಿ. ನೆಕ್ಸ್ಟ್ ಸಿಕ್ಸ್ತ್ ಒನ್ ನೋಡಿ, 2x + y + z = 1 x - 2y - z = 3/2. ಇಲ್ಲೂ ಅಷ್ಟೇ, ಇಲ್ಲಿ x ಇಲ್ಲ. ಅವಾಗ ನೀವು ಈ ಪ್ಲೇಸ್ ಅಲ್ಲಿ ಏನು ಬರುತ್ತೆ x ಜಾಗದಲ್ಲಿ ಅಲ್ಲಿ 0 ಬರ್ಕೊಳ್ತೀರಾ. ಮತ್ತೆ ಇಲ್ಲಿ ಒಂದು ಸಣ್ಣ ವೇರಿಯೇಷನ್ ಏನು ಅಂತಂದ್ರೆ 3/2 ಕೊಟ್ಟಿದ್ದಾರೆ. ಈ 3/2 ಕೊಟ್ಟಾಗ ನಿಮಗೆ ಚೇಂಜಸ್ ಆಗೋದಿಲ್ಲ ಅಂದ್ರೆ ಲಾಸ್ಟ್ ಎರಡನೇ ಸ್ಟೆಪ್ ಇಲ್ಲಿ ಇದು 3/2 ಅಂತ ಬರ್ಕೊಂಡಿರ್ತೀರಿ. ಮಲ್ಟಿಪ್ಲೈ ಮಾಡ್ಬೇಕಂದ್ರೆ ಸ್ವಲ್ಪ ಕೇರ್ಫುಲ್ ಆಗಿ ಮಲ್ಟಿಪ್ಲೈ ಮಾಡಿ. ಇಲ್ಲಿಂದ ಆಚೆಗೆ ಈ ಸ್ಟೆಪ್ ಮತ್ತೆ ಈ ಸ್ಟೆಪ್ ನ ಮಲ್ಟಿಪ್ಲೈ ಮಾಡ್ಬೇಕಾದ್ರೆ ಕರೆಕ್ಟ್ ಆಗಿ ಬರೀರಿ. ಆಗಿದೆಯಲ್ವಾ? ನೆಕ್ಸ್ಟ್ ಸೆವೆಂತ್ ಒನ್, ಇದನ್ನ ಮಾರ್ಚ್ 2016 ಅಲ್ಲಿ ಕೇಳಿದ್ರೆ ಈ ಪ್ರಾಬ್ಲಮ್ ನಿಮ್ಮ ಟೆಕ್ಸ್ಟ್ ಬುಕ್ ನಲ್ಲಿ ಬೇರೆ ತರ ಇದೆ. ಬೇರೆ ತರ ಇದೆ ಅಂತಂದ್ರೆ ನಾನು ನಿಮ್ಗೆ ನೋಟ್ಸ್ ಕಳಿಸಿದಿಲ್ಲ, ಅದ್ರಲ್ಲಿ ಇದೆ ನೋಡ್ಕೊಳ್ಳಿ. ಯಾವ ತರ ಅಂದ್ರೆ ಅವರೇ ಏ ಕೊಟ್ಬಿಟ್ಟಿರ್ತಾರೆ. ಇಫ್ a is equal to ಇಲ್ಲೇ ನೋಡ್ಕೊಂಡು a ಕೊಟ್ಟಿರ್ತಾರೆ 2 - 3 5 3 2 - 4 1 1 - 2 ಈ ತರ ಕೊಡ್ತಾರೆ. ಯೂಸಿಂಗ್ ಎ ಫೈಂಡ್ ಎ ಇನ್ವರ್ಸ್ ಅಂತ ಕೇಳ್ತಾರೆ. ಅಂದ್ರೆ ಇದೆ ಅಂಡ್ ಆಲ್ಸೋ ಸಾಲ್ವ್ ಅಂತ ಹೇಳ್ಬಿಟ್ಟು ಇದನ್ನ ಕೊಟ್ಟಿರ್ತಾರೆ. ಪ್ರಾಬ್ಲಮ್ ಏನೇ ಕನ್ಫ್ಯೂಸ್ ಮಾಡಕ್ ಕೊಟ್ಟಿದ್ರು ಕೂಡ ಇದು ಕೊಡ್ತಿದಂಗೆ ನೀವೇನ್ ಮಾಡ್ಬೇಕು ಅಂತಂದ್ರೆ ಸೇಮ್ ಪ್ರೊಸೀಜರ್ ನ ಫಾಲೋ ಮಾಡ್ತಾ ಹೋಗ್ಬೇಕು. ಇದು ಮಾರ್ಚ್ 2016 ಅಲ್ಲಿ ಕೇಳಿದ್ರೆ. ಇನ್ನ ನಿಮ್ಗೆ 3 ಪ್ರಾಬ್ಲಮ್ಸ್ ಗಳಿರುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ಈ 3 ಪ್ರಾಬ್ಲಮ್ಸ್ ಗಳನ್ನ ಸಾಲ್ವ್ ಮಾಡಿಸ್ತೇವೆ. ಅದನ್ನ ನಾನೇ ಮಾಡಿಸ್ತೀನಿ, ನೀವು ಮಾಡಕ್ ಹೋಗ್ಬಿಡಿ. ಅಪ್ ಟು 7th ವರೆಗೂ ಕೂಡ ಮಾಡಿರಿ ನೀವು. ನೆಕ್ಸ್ಟ್ 8th 9th ಮತ್ತೆ 10th ಒಂದನ್ನ ನಾನೇ ಸಾಲ್ವ್ ಮಾಡಿಸ್ತೀನಿ. ಅದಾದ್ರೆ ಅಂದ್ರೆ ಇನ್ನೊಂದು ಕ್ಲಾಸ್ ಆದ್ರೆ ಡಿಟರ್ಮಿನೆಂಟ್ಸ್ ಚಾಪ್ಟರ್ ನಿಮ್ಗೆ ಕಂಪ್ಲೀಟ್ ಆಗುತ್ತೆ.